मंजिल आदि जो बनाते उसमें भी पैसे आदि तो लगते हैं ना. 100 ಅಂತಸ್ತಿನ ಮನೆಗಳನ್ನ ಮಾಡಿದ್ರೆ ಏನಾಯ್ತು, ಅದಕ್ಕೂ ಹಣ ಹಿಡಿಯುತ್ತೆ ತಾನೆ. तो पैसे आदि लगते ही नहीं. ಸತ್ಯುಗದಲ್ಲಿ ಏನಿಲ್ಲ, ಯಾವುದಕ್ಕೂ ಹಣ ಕೊಡ್ಬೇಕಾಗಿಲ್ಲ, ಖರ್ಚು ಮಾಡ್ಬೇಕಾಗಿಲ್ಲ. ಯಾಕೆಂದ್ರೆ ಅಪಾರ ಧನ ಇರುತ್ತೆ. ಪೈಸೆಗೆ ಲೆಕ್ಕನೇ ಇರೋದಿಲ್ಲ, ಪೈಸೆಗೆ ಕದರೇ ಇರೋದಿಲ್ಲ. ಕೇರೆ ಮಾಡಲ್ಲ ಖರ್ಚಾಗತ್ತೆ ಅಂತ. ಎಲ್ಲಿ? सत्युगದಲ್ಲಿ ढेर पैसे होंगे, ಅಪಾರ ಖಜಾನೆ, ಅಪಾರ पैसे ಇರುತ್ತೆ. ಇಲ್ಲಿ ಹಂಗೆ ಪೇಪರ್ ಇಂದು ಕಬ್ಬಿಣದ್ದು ಎಲ್ಲ ಇರೋದಿಲ್ಲ, ಅಲ್ಲಿ ಅಲ್ಲಿ ವ್ಯವಹಾರನೇ ಬೇರೆ ತರ ಇರುತ್ತೆ. ಸೋನೆ ಹಿರೆ ಮೋತಿಯೋಂಗೆ ಮಹಲ್ ಆದಿ ಬನಾ ದೇತೆ. ಬಾಬಾ ಹೇಳ್ತಾರೆ ಅಲ್ಲಿ ಬಹಳಷ್ಟು ಖಜಾನೆ ಇರೋದ್ರಿಂದ ಚಿನ್ನ ವಜ್ರ ಮುತ್ತುಗಳಿಂದ ಮಹಲುಗಳನ್ನ ಮಾಡುತ್ತಾರೆ. ಅಭಿ ತುಮ್ ಬಚ್ಚೋಂ ಕೋ ಕಿತನಿ ಸಮಜ್ ಮಿಲಿ ಹೈ. ಈಗ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ. ಸಮಾಜ और ಬೇಸಮझ की ही बात है. ಜ್ಞಾನ ಮತ್ತು ಅಜ್ಞಾನತೆ ಮಾತಾಗಿದೆ. ಸತೋ ಬುದ್ಧಿ और ತಮೋ ಬುದ್ಧಿ. ಬುದ್ಧಿಯಲ್ಲಿ ಏನಿದೆ? ಸತೋ ಬುದ್ಧಿ ಮತ್ತು ತಮೋ ಬುದ್ಧಿ. ಸತೋ ಪ್ರಧಾನ್ ಸ್ವರ್ಗಕ್ಕೆ ಮಾಲಿಕ್, ತಮೋಗುಣಿ ಬುದ್ಧಿ ನರಕಕ್ಕೆ ಮಾಲಿಕ್. ಸತೋ ಪ್ರಧಾನ ಯಾರು? ಸ್ವರ್ಗದ ಮಾಲೀಕರಾಗಿರ್ತಾರೆ. ತಮೋಗುಣಿ ಬುದ್ಧಿಯವರು ನರಕದ ಮಾಲೀಕರಾಗಿರ್ತಾರೆ. ಎಷ್ಟು ತಮೋಗುಣ ಇರುತ್ತೆ ಅಷ್ಟು ಏನಾಗಿರ್ತಾರೋ. ನಾವೀಗ ನೋಡ್ತೀವಿ ತಾನೆ, ಯಾರು ಮಾಲೀಕರಾಗಿರ್ತಾರೆ, ರಾಜಕಾರಣಿಗಳಾಗಿರ್ತಾರೋ ಎಲ್ಲರಿಗಿಂತ ಏನಿರ್ತಾರೆ? ತಮೋಗುಣ ಇರ್ತಾರೆ ತಾನೆ. ಎಲ್ಲೋ ಕೆಲವರು ಇರ್ಬೋದು, ಆದ್ರೆ ಆಲ್ಮೋಸ್ಟ್ ಆಲ್ ಸಮಾಜ ಸೇವೆ ಮಾಡ್ಬೇಕು ಅನ್ನೋದಕ್ಕಿಂತ ತಮ್ಮ ಜೇಬ್ ತುಂಬ್ಕೋಬೇಕು, ತಾವ್ ಆಸ್ತಿ ಮಾಡ್ಬೇಕಂತ ರಾಜಕೀಯಕ್ಕೆ ಸೇರ್ಕೊಳ್ಳೋರೇ ಜಾಸ್ತಿ. ತಮೋಗುಣಿ ಬುದ್ಧಿ ನರಕದ ಮಾಲೀಕರಾಗಿರ್ತಾರೆ. ಯತು ಸ್ವರ್ಗ ನಹಿ ಹೇ. ಇದಂತೂ ಏನಲ್ಲ, ಸ್ವರ್ಗ ಅಲ್ಲ. ಏನಿದು ಹಾಗಾದ್ರೆ? ನರಕ ಅಲ್ಲ ಇದು. ಏನಿದು? ರೌ ನರಕ್. ಬಹುತ್ ದುಃಖಿ ಹೇ. ಬಹಳಷ್ಟು ದುಃಖಿಗಳಾಗೋಗ್ಬಿಟ್ಟಿದ್ದಾರೆ. ಆದ್ರಿಂದ ಭಗವಂತನನ್ನ ಕರೀತಾರೆ, ಮತ್ತೆ ಮರೀತಾರೆ. ಭಗವಂತನ ಕರೀತಾರೆ, ಮತ್ತೆ ಮರೀತಾರೆ. ಎಷ್ಟು ತಲೆಯನ್ನ ಚಚ್ಕೊಳ್ತಾರೆ. ಕಾನ್ಫರೆನ್ಸ್ ಇತ್ಯಾದಿಗಳನ್ನ ಮಾಡ್ತಾರೆ ಏಕತೆಗಾಗಿ. ಪರಂತು ತುಮ್ ಬಚ್ಚಿ ಸಮಜ್ತೀವಿ ಆಪಸ್ ಮೇ ಮಿಲ್ ನಹಿ ಸಕ್ತೆ. ನಾವೆಲ್ಲ ಒಂದಾಗ್ಬೇಕು, ನಾವೆಲ್ಲರೂ ಒಂದೇ ಭಾಷೆ, ಒಂದೇ ರೀತಿ ನೀತಿ ಆಗ್ಬೇಕು, ಒಂದೇ ಧರ್ಮ ಜಾತಿ ಆಗ್ಬೇಕು. ಆದ್ರೆ ಇವರೆಂದೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯ ಸಾರಾ ಝಾಡ್ ಜಡ್ಜಡಿ ಬೂತ್ ಹೇ ಫಿರ್ ನಯಾ ಬನಾತೆ. ಇತ್ತೀಚೆಗೆ ಒಬ್ರು ಬೈತಾ ಇದ್ರು, ಒಂದೇ ಭಾಷೆ ಆಗ್ಬೇಕು, ಇವ್ರಿಗೆ ತಮ್ಮ ಭಾಷೆ ಬೆಳೆಸ್ಬೇಕಾಗಿದೆ, ಅದಕ್ಕೆ ಒಂದೇ ಭಾಷೆ ಆಗ್ಬೇಕು ಅಂತ ಹೇಳ್ತಿದ್ದಾರಂತ. ಇನ್ನೊಬ್ರು ಏನ್ ಮಾಡ್ತಾರ, ಅವ್ರಿಗೆ ಟಾಂಟ್ ಕೊಟ್ಟು ಮಾತಾಡ್ತಾರೆ. ಇಂಥವ್ರು ಎಂದೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾರಾ ಝಾಡ್ ಜಡ್ಜಡಿ ಬೂತೆ ಫಿರ್ ನಯಾ ಬಂತ. ಇಡೀ ವೃಕ್ಷನೇ ಜರ್ಜರಿತ ಆಗಿದೆ, ಆಮೇಲೆ ಈ ವೃಕ್ಷನೇ ಏನಾಗ್ತದೆ? ಹೊಸದಾಗತ್ತೆ. ತುಮ್ ಜಾನ್ತಿ ಹೋ ಕಲಿಯುಗ ಸೆ ಸತ್ಯುಗ ಕೈಸೆ ಬಂತಾ ಹೈ. ನಿಮ್ಗೆ ಗೊತ್ತಿದೆ ಕಲಿಯುಗದಿಂದ ಸತ್ಯುಗ ಹೇಗಾಗತ್ತೆ. ಈ ನಾಲೆಜ್ ತುಮ್ಕೋ ಬಾಪ್ ಅಭಿ ಹಿ ಸಮझाते हैं. ಈ ನಾಲೆಜ್ ಅನ್ನ ಬಾಬಾ ನಾವು ಮಕ್ಕಳಿಗೆ ಈಗ್ಲೇ ಸಂಗಮ ಯುಗದಲ್ಲಿ ತಿಳಿಸ್ಕೊಡ್ತಾರೆ. ಸತ್ಯುಗ ವಾಸಿಸೋ ಕಲಿಯುಗಿ ವಾಸಿಗಳಾಗ್ತೀರಿ. ನಂತರ ನೀವು ಸಂಗಮಯುಗಿ ವಾಸಿಯಾಗಿ ಸತ್ಯುಗ ವಾಸಿ ಆಗ್ತೀರಾ. ಕಹೆಂಗೆ ಇತನೆ ಸಬ್ ಸತ್ಯುಗ ಮೇ ಜಾಯೆಂಗೆ. ಇಷ್ಟೊಂದು ಜನ ಎಲ್ಲರೂ ಸತ್ಯುಗಕ್ಕೆ ಹೋಗ್ತಾರ? ನೈ. ಸಚ್ಚಿ ಸತ್ಯನಾರಾಯಣ ಕಿ ಕಥಾ ಸುನೆಂಗೆ ವಹಿ ಸ್ವರ್ಗ ಮೇ ಜಾಯೆಂಗೆ. ಎಲ್ರೂ ಸ್ವರ್ಗಕ್ಕೆ ಹೋಗೋದಿಲ್ಲ. ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಯಾರು ಸತ್ಯವಾಗಿರುವಂತ ಸತ್ಯನಾರಾಯಣನ ಕಥೆಯನ್ನ ಕೇಳ್ತಾರೋ ಅವರು ಮಾತ್ರ ಸ್ವರ್ಗಕ್ಕೆ ಹೋಗುತ್ತಾರೆ. ಬಾಕಿ ಸಬ್ ಇನ್ನುಳಿದವರೆಲ್ಲ ಶಾಂತಿ ಧಾಮಕ್ಕೆ ಹೋಗ್ತಾರೆ. ದುಃಖಧಾಮ ಅಂತೂ ಇರೋದೇ ಇಲ್ಲ, ಇದು ನಾಶವಾಗಿ ಹೋಗುತ್ತೆ. तो इस दुखधाम को जीते जी तलाक दे देना चाहिए. ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ, ಈ ದುಃಖಧಾಮ ಇರೋದೇ ಇಲ್ಲ ಅಂದ್ಮೇಲೆ, ನಾಶ ಆಗಲಿದೆ ಅಂದ್ಮೇಲೆ, ಈ ನಾಶವಾಗುವಂತ ದುಃಖಧಾಮಕ್ಕೆ ಏನ್ ಮಾಡ್ಬೇಕು? ಡೈವರ್ಸ್ ಕೊಟ್ಬಿಡಿ. ಬಾಪ ಯುಕ್ತಿ ತೋ ಬತಾತೆ ಹೇ. ಬಾಬಾ ಉಪಾಯ ಅಂತ ಹೇಳ್ಕೊಡ್ತಾರೆ. ಆ ಉಪಾಯವನ್ನ ನಿಮ್ಮದು ಮಾಡ್ಕೊಡೋದು ಬಿಡೋದು ನಿಮಗ್ ಬಿಟ್ಟಿದ್ದು, ನಿಮ್ಮ ಅದೃಷ್ಟಕ್ಕೆ ಬಿಟ್ಟಿದ್ದು. ಕೈಸೆ ತುಮ್ ತಲಾಕ್ ದೇ ಸಕ್ತೆ ಹೇ. ಬಾಬಾ ಹೇಗೆ ತಲಾಕ್ ಕೊಡ್ಬೋದು, ಡೈವರ್ಸ್ ಕೊಡ್ಬೋದು ಈ ಹಳೆ ಜಗತ್ತಿಗೆ ಅನ್ನೋದಕ್ಕೆ ಅನೇಕ ಉಪಾಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ.
इस सारी सृष्टि पर तो इಡೀ सृष्टि ಮೇಲೆ ದೇವಿ ದೇವತೆಗಳ ರಾಜ್ಯ ಇತ್ತು. ಅಭಿ ಫಿರ್ ಬಾಪ್ ಆತೆ ಹೇ, ಈಗ ಪುನಃ ಬಾಬಾ ಬಂದಿದ್ದಾರೆ ಹೊಸ ಜಗತ್ತಿನ ಸ್ಥಾಪನೆಯನ್ನ ಮಾಡ್ಲಿಕ್ಕೆ. हम उस बाप से विश्व का राज्य ले रहे हैं. ನಾವೀಗ ತಂದೆಯಿಂದ ವಿಶ್ವದ ರಾಜ್ಯವನ್ನ ತೆಗೆದುಕೊಳ್ತಾ ಇದ್ದೇವೆ. ಡ್ರಾಮಾ ಪ್ಲಾನ್ ಅನುಸಾರ ಚೇಂಜ್ ಜರೂರ್ ಹೋನಿ ಹೈ. ನಾಟಕದ ಯೋಜನೆ ಅನುಸಾರವಾಗಿ ಅವಶ್ಯವಾಗಿ ಪರಿವರ್ತನೆ ಅಂತೂ ಆಗುತ್ತೆ. ಯಹೇ ಪುರಾಣೆ ದುನಿಯಾ, ಇದೇನಾಗಿದೆ, ಇದು ಹಳೆಯ ಜಗತ್ತು. ಇದನ್ನ ಸತ್ಯುಗ ಅಂತ ಹೇಗೆ ಹೇಳಬಹುದು? ಹಳೆ ಜಗತ್ತಿಗೆ ಸತ್ಯುಗ ಅಂತ ಹೇಳ್ಬೋದಾ? ಇಲ್ಲ, ಸತ್ಯುಗ ಅಂದ್ರೆ ಅದು ಹೊಸ ಜಗತ್ತು. ಪರಂತು ಮನುಷ್ಯ ಬಿಲ್ಕುಲ್ ಸಮಜ್ತೆ ನಹಿ ಕಿ ಸತ್ಯುಗ ಕ್ಯಾ ಹೋತಾ. ಸತ್ಯುಗ ಅಂತಂದ್ರೆ ಏನು ಅನ್ನುವಂಥದ್ದು ಮನುಷ್ಯರಿಗೇನೋ ಗೊತ್ತೇ ಇಲ್ಲ. बाबा ने समझाया है इस नॉलेज के लिए लायक वह है जिन्होंने बहुत भक्ति की है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಜ್ಞಾನಕ್ಕಾಗಿ ಯೋಗ್ಯ ಯಾರು ಅಂದ್ರೆ ಯಾರು? ಈ ಜ್ಞಾನಕ್ಕಾಗಿ ಯೋಗ್ಯ ಯಾರು? ಯಾರು ಬಹಳ ಭಕ್ತಿಯನ್ನ ಮಾಡಿದ್ದಾರೋ ಅವರೇ ಈ ಜ್ಞಾನವನ್ನ ಪಡಿಲಿಕ್ಕೆ ಯೋಗ್ಯರಾಗಿರ್ತಾರೆ. ಹಾಗಾದ್ರೆ ಜ್ಞಾನದ ಫಲ ಮುಕ್ತಿನೂ ಅಲ್ಲ, ಜೀವನ್ ಮುಕ್ತಿನೂ ಅಲ್ಲ. ಜ್ಞಾನದ ಫಲ ಭಕ್ತಿಯ ಫಲ ಜ್ಞಾನ. ಭಕ್ತಿಯ ಫಲ ಮುಕ್ತಿ, ಜೀವನ ಮುಕ್ತಿ ಅಲ್ಲ, ಭಕ್ತಿಯ ಫಲ ಜ್ಞಾನ ಅಲ್ವಾ? ನೋಡಿ ಬಾಬಾ ಹೇಳ್ತಾರೆ, ಯಾರು ಈ ಜ್ಞಾನಕ್ಕೆ ಯೋಗ್ಯ ಆಗ್ತಾರಂದ್ರೆ ಯಾರು ಬಹಳ ಭಕ್ತಿ ಮಾಡಿರ್ತಾರೋ ಅವ್ರು ಜ್ಞಾನಕ್ಕೆ ಬರ್ತಾರೆ. ಹಾಗಾದ್ರೆ ಇವಾಗಿನ ಭಕ್ತರು ಅವ್ರಷ್ಟು ಭಕ್ತಿ ಮಾಡಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದಾರೆ ಭಕ್ತಿ, ಈ ಜನ್ಮದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಓ ಜನ್ಮದಲ್ಲಿ ಸ್ಟಾರ್ಟ್ ಮಾಡಿರ್ಬೋದು. ನೋಡಿ ಎಷ್ಟು ಜ್ಞಾನದ ರಹಸ್ಯ ಇದೆ ಇದ್ರಲ್ಲಿ. ಉನೋಂಕೋ ಸಮझाना चाहिए. ಇದನ್ನ ನಾವು ಅವರಿಗೆ ತಿಳಿಸ್ಬೇಕು. ಭಕ್ತಿಯ ಫಲ ಜ್ಞಾನ ತಿಳಿಸ್ಬೇಕು ಅವ್ರಿಗೆ. ಬಾಕಿ ಜೋ ಈ ಕುಲಕ್ಕೆ ಹೋಂಗೆ ನೈ ವ ಸಮझेंगे ನೈ. ನೀವ್ ಎಷ್ಟು ಅವ್ರಿಗೆ ತಲೆ ಚಚ್ಕೊಂಡ್ರು, ಯಾರು ನಮ್ಮ ಕುಲದವರಲ್ಲವೋ ಅವರಂತೂ ಇದನ್ನೇನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. तो फिर ऐसे ही टाइम वेस्ट क्यों करना है? ಹಾಗಾದ್ರೆ ಅಂತವ್ರ ಹಿಂದೆ ಬಿದ್ದು ನಮ್ ಸಮಯ ಯಾಕೆ ಹಾಳು ಮಾಡ್ಕೋಬೇಕು? ಯಾರು ನಮ್ ಜ್ಞಾನ ಕೇಳಿಕ್ ತಯಾರಿಲ್ಲ, ಅವ್ರಿಂದ ಯಾಕೆ ಬೀಳ್ಬೇಕು ನಾವು? ಹಮಾರೆ ಘರಾನೆಗೆ ನಹಿ ತೋ ಕುಚ್ ಭಿ ಮಾನೆಂಗೆ ನಹಿ. ನಮ್ಮ ಕುಲದವರಾಗಿರದೇ ಇದ್ದರೆ ನಮ್ಮ ಜ್ಞಾನವನ್ನ ಅವರು ಬಿಲ್ಕುಲ್ ಒಪ್ಪೋದೇ ಇಲ್ಲ. ಕದೇತೆ ಏನಂತ ಹೇಳ್ಬಿಡ್ತಾರೆ, ಆತ್ಮ ಕ್ಯಾ ಪರಮಾತ್ಮ ಕ್ಯಾ ಯಹ ಮೈ ಸಮಜ್ನಾ ಹಿ ನಹಿ ಚಾಹತಾ. ಏನ್ ಆತ್ಮನೋ ಪರಮಾತ್ಮನೋ ನನ್ಗಂತೂ ನಿಮ್ದು ಕೇಳಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹೇಳೋರು ಇದ್ದಾರೆ ತಾನೆ, ಎಷ್ಟ್ ಜನ, ನಮ್ಗೆಲ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ ತಾನೆ. ಅವ್ರು ಯಾರು? ನಮ್ ಕುಲದವ್ರಲ್ಲೇ ಇಲ್ಲ. ನಮ್ ಕುಲದವ್ರಾಗಿದ್ರೆ ಒಂದು ಶಬ್ದ ಕೇಳಿದ್ರೆ ಸಾಕು, ಒಂದು ನೋಟ, ಬಾಬನ್ ಮನೆ ನೋಡಿದ್ರೆ ಸಾಕು, ಬಾಬನ್ ಬೋರ್ಡ್ ನೋಡಿದ್ರು ಸಾಕು, ಅವರಿಗೆ ಸ್ಟ್ರೈಕ್ ಆಗ್ಬಿಡ್ತದೆ. ಅವರು ಹೊಡೆದು ಬಿಡುತ್ತೆ ಬುದ್ಧಿಯಲ್ಲಿ, ಓ ಇದು ಸತ್ಯ, ಇದು ಜ್ಞಾನ, ಇಲ್ಲಿ ಹೋಗ್ಬೇಕು, ಆಕರ್ಷಣೆ ಆಗತ್ತೆ. तो ऐसे के साथ मेहनत क्यों करना चाहिए? ಹಾಗಾದ್ರೆ ಇಂಥವ್ರ ಹಿಂದೆ ಯಾಕೆ ಬೀಳ್ಬೇಕು? ಸಂದೇಶ ಕೊಡೋದನ್ನ ಬಿಡಬಾರ್ದು, ಯಾಕಂದ್ರೆ ಕೆಲವರು ಜ್ಞಾನಕ್ಕೆ ಲೇಟ್ ಆಗಿ ಬರ್ತಾರೆ. ಅವ್ರ ಹಿಂದೆ ಬೀಳಬಾರ್ದು ಅಂದ್ರೆ ಬರೀ ಅವ್ರನ್ನ ಬನ್ನಿ ಬನ್ನಿ ಅಂತ ಹೇಳೋದು, ಅವ್ರ ಕಾಡ್ಸೋದು, ಬಹಳ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಕಹದೇತೆ तो ऐसे के साथ मेहनत क्यों करनी चाहिए? बाबा ने समझाया है, ऊपर में लिखा हुआ है भगवान वाच ಅಲ್ವಾ? ಮೇಲೆ ಬರೀಲಾಗಿದೆ ಭಗವಾನ್ ವಾಚ. ಮುರಳಿ ಮೇಲೆ ಬರೀಲಾಗಿದೆ ಅಥವಾ ಚಿತ್ರದ ಮೇಲೆ ಏನಂತ ಬರೀಲಾಗಿದೆ? ಭಗವಾನ್ ವಾಚ. ಇದನ್ನ ಯಾರು ಮನುಷ್ಯರು ಹೇಳಿದ್ದಲ್ಲ, ಯಾವ ಮನುಷ್ಯ ಗುರು ಜಗದ್ಗುರು ಹೇಳಿದ್ದಲ್ಲ, ಇದು ಸತ್ಯ ಗುರು ಭಗವಂತ ಹೇಳಿದ್ದು. ನಾನು ಬರೋದೇ ಕಲ್ಪ ಕಲ್ಪ ಪುರುಷೋತ್ತಮ ಸಂಗಮಯುಗದಲ್ಲಿ ಮತ್ತು ಸಾಧಾರಣ ಮಾನವನ ತನುವಿನಲ್ಲಿ. जो अपने जन्मों को नहीं जानता है मैं बतलाता हूँ. ಯಾರು ತಮ್ಮ ಜನ್ಮಗಳ ರಹಸ್ಯವನ್ನ ತಿಳಿದುಕೊಂಡಿಲ್ವೋ ಅವರಿಗೆ ನಾನು ತಿಳಿಸಿಕೊಡುತ್ತೇನೆ. ಪೂರೆ 5000 ವರ್ಷ के पाठ किसको होता है वह बता देते हैं. ಪೂರ್ಣ 5000 ವರ್ಷದ ಪಾತ್ರ ಯಾರದ್ದು ಅನ್ನೋದ್ರ ಬಗ್ಗೆನೂ ಕೂಡ ಬಾಬಾ ತಿಳಿಸಿಕೊಡ್ತಾರೆ. जो पहले नंबर में आया है उनकी ही पार्ट होगा ना. 5000 ವರ್ಷದ ಪಾತ್ರ ಯಾರು ಮಾಡ್ತಾರೆ? ಯಾರು ಮೊದಲನೇ ನಂಬರ್ ನಲ್ಲಿ ಪಾತ್ರ ಮಾಡ್ಲಿಕ್ಕೆ ಬರ್ತಾರೋ ಅವರೇ. ಶ್ರೀಕೃಷ್ಣ ಕಿ ಮಹಿಮಾ ಭಿ ಗಾತೆ ಫಸ್ಟ್ ಪ್ರಿನ್ಸ್ ಆಫ್ ಸತ್ಯುಗ. ಶ್ರೀಕೃಷ್ಣನ ಮಹಿಮೆ ಮಾಡ್ತಾರೆ ಏನಂತ? ಸತ್ಯುಗದ ಮೊದಲನೆಯ ರಾಜಕುಮಾರ.
वही फिर 84 जन्मों के बाद क्या होगा? ಬಾಬಾ ಹೇಳ್ತಾರೆ ಸತ್ಯುಗದ ಫಸ್ಟ್ ಪ್ರಿನ್ಸ್ ಆದವನೇ 84 ಜನ್ಮಗಳ ನಂತರ ಏನಾಗ್ತಾನೆ? ಫಸ್ಟ್ ಬೆಗ್ಗರ್ ಆಗ್ತಾನೆ. ಯಾರು ಫಸ್ಟ್ ಪ್ರಿನ್ಸ್ ಆಗಿರ್ತಾನೆ ಅವನೇ ಫಸ್ಟ್ ಏನಾಗ್ತಾನೆ? ಬೆಗ್ಗರ್ ಆಗ್ತಾನೆ. ಅವನೇ ಭಕ್ತಿ ಸ್ಟಾರ್ಟ್ ಮಾಡೋದು. ಭಕ್ತಿ ಅಂದ್ರೆ ಏನು? ಬೇಡೋದು. ಫಸ್ಟ್ ಬೆಗ್ಗರ್ ಆಗೋದು ಯಾರು? ಫಸ್ಟ್ ಪ್ರಿನ್ಸ್ ಕೃಷ್ಣ ಬ್ರಹ್ಮ ಬಾಬಾ ಆಗಿ, ದಾದಾ ಲೇಖ ರಾಜ ಆಗಿ, ಸಾರಿ ದ್ವಾಪರಯುಗದಲ್ಲಿ ವಿಕ್ರಮಾದಿತ್ಯ ರಾಜ ಆಗಿ ಫಸ್ಟ್ ಬೆಗ್ಗರ್ ಆಗ್ತಾನೆ. ಬೆಗ್ಗರ್ ಟು ಮತ್ತೆ ಬೆಗ್ಗರಿಂದ ಅವನೇ ಫಸ್ಟ್ ಪ್ರಿನ್ಸ್ ಆಗ್ತಾನೆ. ಬಾಬಾ ಇದ್ರೆ ತುಮ್ ಸಮಜ್ತೇವ್ ಪ್ರಿನ್ಸ್ ಟು ಬೆಗ್ಗರ್ ಕೈಸೆ ಬಂತೆ. ಈಗ ನೀವು ಮಕ್ಳು ಈ ಮಾತನ್ನ ತಿಳ್ಕೊಂಡಿದ್ದೀರಿ, ಪ್ರಿನ್ಸ್ ಆದವನು ಬೆಗ್ಗರ್ ಹೆಂಗಾದ ಅಂತ. ಫಿರ್ ಬಾಬಾಕರ್ ಆಮೇಲೆ ಬಾಬಾ ಬಂದ್ ಏನ್ ಮಾಡ್ತಾರೆ? ಕವಡೆಯಿಂದ ವಜ್ರ ಸಮಾನ ಮಾಡುತ್ತಾರೆ. ಜೋ ಹೀರೆ ಜೈಸಾ ಹೇ ವಹಿ ಫಿರ್ ಕವಡಿ ಜೈಸೆ ಬಂತೆ. ಯಾರು ವಜ್ರ ಸಮಾನ ಇರ್ತಾರೋ ಅವರೇನಾಗ್ಬಿಡ್ತಾರೆ? ಕವಡೆ ಸಮಾನ ಆಗ್ಬಿಡ್ತಾರೆ. ಪುನರ್ಜನ್ಮ ತೋ ಲೇತೆ ಹೇನಾ, ಪುನರ್ಜನ್ಮ ಅಂತ ತಗೊಳ್ತಾರೆ ತಾನೆ. ಸಬ್ಸೆ ಜಾದಾ ಜನ್ಮ ಕೌನ್ ಲೇತೆ ಹೇ ಯಹ ತುಮ್ ಸಮಜ್ತೆ ಹೋ. ಎಲ್ಲರಿಗಿಂತ ಜಾಸ್ತಿ ಜನ್ಮ ಯಾರು ತಗೊಳ್ತಾರೆ ಅದನ್ನ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಪಹಲೆ ಪಹಲೆ ತೋ ಯಾರ ಮೊದ್ಲು ಜನ್ಮ ತಗೊಳ್ಳೋರು? ಶ್ರೀ ಕೃಷ್ಣ. ಅವನ ರಾಜಧಾನಿ ಇದೆ. ಬಹುತ್ ಜನ್ ಭಿ ಉನ್ಕೆ ಹೋಂಗೆ. ಎಲ್ಲರಿಗಿಂತ ಜಾಸ್ತಿ ಜನ್ಮ ತಗೊಂಡಿದ್ದು ಕೂಡ ಶ್ರೀ ಕೃಷ್ಣ. ಇವತ್ತು ಬಹುತ್ ಸಹಜ ಬಾತ್. ಇದು ಬಹಳ ಸಹಜ ಮಾತು. ಪರಂತು ಮನುಷ್ಯನ ಬಾತೋ ಪರ್ ಧ್ಯಾನ ನಹಿ ದೇತೆ. ಬಹಳ ಸಹಜವಾಗಿ ತಿಳ್ಕೊಳ್ಬಹುದು, ಆದ್ರೆ ಈ ಮಾತುಗಳ ಬಗ್ಗೆ ಮನುಷ್ಯರು ಅಷ್ಟು ಗಮನ ಕೊಡೋದಿಲ್ಲ. ಕೃಷ್ಣನನ್ನ ಎಲ್ಲೋ ಇಟ್ಬಿಟ್ಟಿದಾರೋ. ಆದ್ರೆ ಅವನು ಎಲ್ಲರಿಗಿಂತ ಜಾಸ್ತಿ ಜನ್ಮ ತಗೊಳುದು. ಕೆಲವರು ಒಪ್ಪುತ್ತಾರೆ, ಬಹಳ ಬುದ್ಧಿವಂತರು, ಬಹಳ ವೇದಶಾಸ್ತ್ರ ಪುರಾಣ ಎಲ್ಲ ಸ್ಟಡಿ ಮಾಡಿದವ್ರು. ನಿನ್ನೆ ಒಬ್ಬರದ್ದು ಸ್ಪೀಚ್ ಕೇಳ್ತಾ ಇದೆ, ಭಕ್ತಿಯಲ್ಲಿ ಎಷ್ಟವರು ಜ್ಞಾನಕ್ಕೆ ಹತ್ತಿರಿದ್ದಾರೆ ಅಂದ್ರೆ ಅದ್ರ ಜ್ಞಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಲೇಟ್ ಆಗಿ ಭಕ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರು ಹೇಳ್ತಾರೆ ವೇದ ಪುರಾಣದೆಲ್ಲ ಹೆಂಗೆ ಸೀರಿಯಲ್ ಆಗಿ ಬಂದಿದೆ. ಫಸ್ಟ್ ವೇದ ಸ್ಟಾರ್ಟ್ ಆಯ್ತು. ವೇದ ಅಂದ್ರೆ ಅದು ಯಾರು ರಚಿಸಿದ್ರು ಅದು ಗೊತ್ತೇ ಇಲ್ಲ ಯಾರಿಗೂ. ಅದರಲ್ಲಿ ಬರೀಲಾಗಿದೆ ಪರಮಾತ್ಮ ನಿರಾಕಾರ. ಯಾವ ದೇವತೆಗಳ ವರ್ಣನೆನೂ ಅಲ್ಲಿ ಇಲ್ಲ. ಅಂದ್ರೆ ಭಾರತದಲ್ಲಿ ಮೊದಲು ಅವ್ರು ಹೇಳ್ತಾರೆ ಮಾತಾಡ್ತಾ, ಭಾರತದಲ್ಲಿ ಮೊದಲು ಒಬ್ಬ ನಿರಾಕಾರನನ್ನ ಪೂಜೆ ಮಾಡ್ತಿದ್ರು. ಜ್ಞಾನದ ಏನು ಗೊತ್ತಿಲ್ಲ ಅವರಿಗೆ, ಭಕ್ತಿಯಲ್ಲಿ ಫೇಮಸ್. ಆಮೇಲೆ ಬರ್ತಾ ಬರ್ತಾ ದೇವಿ ದೇವತೆಗಳನ್ನ ಆರಾಧನೆ ಮಾಡ್ತಾ ಬಂದ್ವಿ. ಅಂದ್ರೆ ಮನುಷ್ಯರಲ್ಲೂ ಭಗವಂತನನ್ನ ಕಾಣ್ತಾ ಬಂದ್ವಿ ಅಂತ ಅವ್ರು ಹೇಳ್ತಾರೆ ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲೂ ಏನ್ ಹೇಳಿದ್ರು ಬಾಬಾ, ಆದ್ರೆ ಶ್ರೀಕೃಷ್ಣನು ಅನೇಕ ಜನ್ಮ ತಗೊಂಡಿದ್ದಾನೆ, ಅವನೂ ಮನುಷ್ಯನಾಗಿದ್ದಾನೆ. ಇದನ್ನ ಯಾರು ಒಪ್ಪಲಿಕ್ಕೆ ಭಕ್ತರು ಸಾಧ್ಯ ಇಲ್ಲ. उनकी राजधानी है, बहुत जन भी उनके होंगे, ये तो बहुत सहज बात है. बाबा समझाते हैं तो वंडर खाते हैं. ಶಿವ ಬಾಬಾ ಈ ಜ್ಞಾನ ಹೇಳಿದಾಗ ಏನಾಯ್ತು ನಮ್ಗೆಲ್ಲ? ಬ್ರಹ್ಮ ಬಾಬರ್ಗೆ ಏನಾಯ್ತು? ಎಷ್ಟು ವಂಡರ್ ಆಗ್ಬಿಡ್ತು. ಆಶ್ಚರ್ಯ ಆಗತ್ತೆ ತಾನೆ. ಯಾರನ್ನ ನಾನು ಭಗವಂತ ಅಂತ ಆರಾಧನೆ ಮಾಡ್ತಿದ್ದೀನೋ ಅವನೇ ನಾನು ಆಗ್ತೀನಿ ಅಂದಾಗ ಬ್ರಹ್ಮ ಬಾಬರು ಎಷ್ಟು ವಂಡರ್ ಆಗಿರ್ಲಿಕ್ಕಿಲ್ಲ. ನಮಗೂ ವಂಡರ್ ಆಯ್ತು ತಾನೆ. ನಾವೇ ದೇವತೆ ಆಗ್ತೀವ, ದೇವತೆಗಳ ಪೂಜೆ ಮಾಡ್ತೀವಿ, ನಾವೇ ಅವರಂಗ ಆಗ್ತೀವ. ಎಷ್ಟು ಆಶ್ಚರ್ಯ ಆಗತ್ತೆ ತಾನೆ. ಬಾಬಾ ಎಕ್ಯುರೇಟ್ ಬತಾತೆ ಫಸ್ಟ್ ಸೋ ಲಾಸ್ಟ್. ಬಾಬಾ ನಾವು ಮಕ್ಕಳಿಗೆ ಎಕ್ಯುರೇಟ್ ಆಗಿ ತಿಳಿಸ್ಕೊಡ್ತಾರೆ. ಫಸ್ಟ್ ಇದ್ದವರೇ ಲಾಸ್ಟ್ ಅಲ್ಲಿ ಬರ್ತಾರೆ. ಫಸ್ಟ್ ಹೀರೆ ಜೈಸಾ, ಲಾಸ್ಟ್ ಕವಡಿ ಜೈಸಾ. ಫಸ್ಟ್ ಇದ್ದವ್ರು ಹೆಂಗಿರ್ತಾರೆ? ವಜ್ರ ಸಮಾನ ಇರ್ತಾರೆ. ಲಾಸ್ಟ್ ಇದ್ದವ್ರು ಹೆಂಗಿರ್ತಾರೆ? कवड़े समान ಆಗ್ಬಿಡ್ತಾರೆ. फिर हीरे जैसा बनना है, पावन बनना है, इसमें तकलीफ क्या है? ಬಾಬಾ ಹೇಳ್ತಾರೆ ನೆಕ್ಸ್ಟ್ ವಜ್ರ ಸಮಾನ ಆಗ್ತಾರೆ, ಪಾವನ ಆಗ್ಬೇಕು. ಇದ್ರಲ್ಲೇನಿದೆ ಕಷ್ಟ ಅಲ್ವಾ? ಬಾಬಾ ಹೇಳ್ತಾರೆ ಹೇಗಿದ್ದು ಹಾಗೆ ಆಗೋದಕ್ಕೆ ಏನ್ ಕಷ್ಟ ಇದೆ? ಪಾರಲೌಕಿಕ ಬಾಪ ಆರ್ಡಿನೆನ್ಸ್ ನಿಕಾಲ್ತೆ. ಪಾರಲೌಕಿಕನಾಗಿರುವಂತ ತಂದೆ, ಪತಿತ ಆಗಿರುವಂತ ತಂದೆ ನಾವು ಮಕ್ಕಳಿಗೆ ಸುಗ್ರೀವಾಜ್ಞೆ, ಬಹಳ ಸ್ಟ್ರಿಕ್ಟ್ ಆಗಿರುವಂತ ಆಜ್ಞೆ ಹಾಕ್ತಾರೆ. ಯಾವ್ದ್ರ ಬಗ್ಗೆ? ಕಾಮ ಮಹಾಶತ್ರು ಹೇ, ತುಮ್ ಪತಿತ ಕಿಸ್ಸೆ ಬನೆ ಹೋ. ಪತಿತ ಆಗಿರೋದು ನೀವು ಯಾವುದ್ರಿಂದ? ವಿಕಾರದಲ್ಲಿ ಹೋಗುವುದ್ರಿಂದಲೇ ನೀವು ಪತಿತ ಆಗಿ ತಂದೆನ ಕರೆದ್ರಿ ಪತಿತ ಪಾವನ ಬಾ ಅಂತ. ಕ್ಯೋಂಕಿ ಬಾಪ್ ತೋ ಎವರ್ ಪಾರಸ್ ಬುದ್ಧಿ ಹೇ. ಬಾಬಾ ಅಂತ ಏನಾಗಿದ್ದಾರೆ? ಸದಾ ಪಾರಸ ಬುದ್ಧಿ. ಅವರೆಂದೂ ಪತ್ಥರ ಬುದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕನೆಕ್ಷನ್ ಹಿ ಉನ್ಕಾ ಅವ್ರ ಪಹಲೆ ನಂಬರ್ ಜನ್ಮ ಲೇನೆ ಕಾ ಹುವಾ. ಬಾಬಾ ಹೇಳ್ತಾ ಇದ್ರೆ ಪಾರಸ್ ಬುದ್ಧಿ, ಪತ್ಥರ ಬುದ್ಧಿ, ಇದು ಕನೆಕ್ಷನ್ ಯಾವ್ದ್ರ ಜೊತೆಗಿರೋದು?
ಮೊದಲನೇ ನಂಬರ್ನ ಜನ್ಮ ಯಾರು ತಗೊಳ್ತಾರೋ ಅವ್ರದೇ. ಶ್ಯಾಮ ಸುಂದರ ಇದು ಅವ್ರದೇ. ದೇವತಾಯಿತು ಬಹುತ್ ಹೋತೆ ಹೇ, ದೇವತೆಗಳಂತೂ ಬಹಳ ಜನ ಇರ್ತಾರೆ. ಪರಂತು ಮನುಷ್ಯ ಕುಚ್ ಬಿ ಸಮಜ್ತೆ ನಹೀ ಹೈ, ಆದ್ರೆ ಮನುಷ್ಯರಿಗೆ ಮಾತ್ರ ಇವುಗಳ ಬಗ್ಗೆ ಏನೂ ಗೊತ್ತೇ ಇಲ್ಲ. ಕ್ರಿಶ್ಚಿಯನ್ ಲೋಕ ಕಹತೆ ಹೇ, ಕ್ರಿಶ್ಚಿಯನ್ಸ್ ಏನ್ ಹೇಳ್ತಾರೆ, ಕ್ರೈಸ್ತಗಿಂತ 3000 ವರ್ಷದ ಮೊದಲು ಪ್ಯಾರಡೈಸ್ ಇತ್ತು ಅಂತ ಹೇಳ್ತಾರೆ. ಫಿರ್ ಬಿ ಪಿಚಾಡಿ ಕೋ ಆಯೆ ಹೇನಾ, ಹಾಗ ಅವರು ಹಾಗಾದ್ರೆ ಕೊನೆಯಲ್ಲಿ ಬಂದಿದ್ದಾರೆ, ಸತ್ಯಯುಗದಲ್ಲೂ ಬಂದಿಲ್ಲ, ತ್ರೇತಾದಲ್ಲೂ ಬಂದಿಲ್ಲ, ಕಲಿಯುಗದಲ್ಲಿ ಬಂದಿದ್ದಾರೆ, ಅಥವಾ ದ್ವಾಪರ ಯುಗದ ಕೊನೆಯಲ್ಲಿ ಬಂದಿದ್ದಾರೆ. ತೋ ಉನ್ಕಿ ತಾಕತ್ ಹೇ, ಲಾಸ್ಟ್ ಅಲ್ಲಿ ಬಂದಿರೋದ್ರಿಂದ ಇನ್ನು ಅವ್ರಿಗೇನಿದೆ, ಲೇಟ್ ಆಗಿ ಬಂದಿದ್ದಾರಲ್ಲ ಅವರು, ಅವ್ರಿಗೆ ಸ್ವಲ್ಪ ಶಕ್ತಿ ಇದೆ, ಹಾಗಾಗಿ ಅವ್ರು ಎಲ್ಲದರಲ್ಲೂ ಮುಂದಿದ್ದಾರೆ. ಕ್ರಿಶ್ಚಿಯನ್ಸ್ ಅಮೆರಿಕ ಯಾಕೆ ಮುಂದಿದೆ, ಅವ್ರ ಧರ್ಮ ಲೇಟ್ ಆಗಿ ಬಂದಿದೆ, ಲೇಟ್ ಆಗಿ ಪರಂಧಾಮದಿಂದ ಬಂದಿದ್ದಾರೋ. ಉನ್ಸೆ ಈ ಸಬ್ ಸಿಕ್ತೆ ಜಾತೆ, ಈಗ ಎಲ್ಲರೂ ಅವರಿಂದಲೇ ಕಲಿತಿದ್ದಾರೆ. ಕ್ಯೋಂಕಿ ಉನ್ಹೋಂಕಿ ಫ್ರೆಶ್ ಬುದ್ಧಿ, ಯಾಕಂದ್ರೆ ಕ್ರಿಶ್ಚಿಯನ್ಸ್ ಇನ್ನು ಏನಿದೆ, ಬುದ್ಧಿ ಫ್ರೆಶ್ ಇದೆ. ವೃದ್ಧಿ ಬಿ ಉನ್ಹೋಂಕಿ ಹಿ ಹೇ, ಅವ್ರದ್ದು ಎಲ್ಲಾ ರೀತಿಯಿಂದನೂ ವೃದ್ಧಿ ಆಗಿದೆ. ಸತೋ ರಜೋ ತಮೋಮೆ ಆತೆ ಹೇನ, ಆದ್ರೆ ಅವರು ಏನಾಗ್ತಾರೆ, ಸತೋ ರಜೋ ತಮೋದಲ್ಲಿ ಬರ್ತಾರೆ. ಜೋ ತುಮ್ ಜಾನ್ತೆ ಹೋ ಸಬ್ ಕುಚ್ ವಿಲಾಯತ್ ಸೆ ಹಿ ಸೀಖ್ತೆ, ಇವತ್ ನಿಮ್ಗೆ ಗೊತ್ತಿದೆ ಎಲ್ಲ ವಿದೇಶದಿಂದಲೇ ಕಲಿತಾ ಇದ್ದೀವಿ, ಅವರನ್ನೇ ಫಾಲೋ ಮಾಡ್ತಾ ಇದ್ದೀವಿ ಅಲ್ವಾ. यह भी तुम जानते हो सत्युग में महल आदि बनने में कोई टाइम नहीं लगेगा, ಇದು ಕೂಡ ನೀವು ಮಕ್ಕಳಿಗೆ ಗೊತ್ತಿದೆ, ಸತ್ಯುಗದಲ್ಲಿ ಮಹಲ್ ಮಾಡ್ಲಿಕ್ಕೆ ಏನಾಗೋದಿಲ್ಲ, ಸಮಯ ಹಿಡಿಯೋದಿಲ್ಲ. ಏಕೆ ಬುದ್ಧಿ ಮೇ ಆಯಾ ಫಿರ್ ವೃದ್ಧಿ ಹೋತಿ ಜಾತಿ, ಒಬ್ಬರ ಬುದ್ಧಿಯಲ್ಲಿ ಬರುತ್ತೆ, ಹಂಗೆ ವೃದ್ಧಿ ಆಗ್ತಾ ಹೋಗ್ಬಿಡುತ್ತೆ. ಏಕ್ ಬನಾಕರ್ ಫಿರ್ ಢೇರ್ ಬನಾತೆ, ಒಂದು ಮಾಡಿ ಆಮೇಲೆ ಅದ್ರಂಗೆ ಬಹಳಷ್ಟು ಮಾಡ್ತಾ ಹೋಗ್ತಾರೆ, ಯಾಕೆಂದ್ರೆ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ಸೈನ್ಸ್ ವಾಲೋಂ ಕಿ ಬುದ್ಧಿ ತುಮಾರೆ ಪಾಸ್ ಊಂಚ್ ಹೋ ಜಾತಿ ಹೈ, ವಿಜ್ಞಾನದ ಬುದ್ಧಿ ನಿಮ್ಮಲ್ಲಿ ಶ್ರೇಷ್ಠವಾಗಿರುತ್ತೆ. ಎಲ್ಲಿ, ಸತ್ಯುಗದಲ್ಲಿ ಝಟ್ ಮಹಲ್ ಬಂದೇ रहेंगे, ಹಾಗಾಗಿ ಅಲ್ಲಿ ತಕ್ಷಣ ಮನೆಗಳನ್ನ ಕಟ್ಟುತ್ತಾ ಇರ್ತೀರಿ. ಯಾ ಮಕಾನ್ ವ ಮಂದಿರ್ ಬನಾನೆ ಮೇ 12 ಮಾಸ್ ಲಗ್ ಜಾತೆ, ಒಂದು ಮನೆ ಕಟ್ಲಿಕ್ಕೆ ಅಥವಾ ಮಂದಿರ ಕಟ್ಲಿಕ್ಕೆ 12 ತಿಂಗಳು ತಗೊಳ್ತೀವಿ ಇಲ್ಲಿ. ಆದ್ರೆ ಅಲ್ಲಿ ವಹಾತೋ ಇಂಜಿನಿಯರ್ ಆದಿ ಸಬ್ ಹುಷಾರ್ ಹೋತೆ, ಅಲ್ಲಿ ಬಹಳ ಬುದ್ಧಿವಂತ ಇಂಜಿನಿಯರ್ ಇರ್ತಾರೆ. ಎಲ್ಲಿ, ಸತ್ಯುಗದಲ್ಲಿ. ಇಲ್ಲಿ 12 ತಿಂಗಳು ತಗೊಂಡ್ರೆ, 1 ವರ್ಷ ತಗೊಂಡ್ರೆ, ಅಲ್ಲಿ ಇಷ್ಟೊಂದು ಸಮಯ ತಗೊಳ್ಳೋದಿಲ್ಲ. ವಹೈ ಹಿ ಗೋಲ್ಡನ್ ಏಜ್, ಯಾಕೆಂದ್ರೆ ಅದು ಗೋಲ್ಡನ್ ಏಜ್ ಆಗಿರುತ್ತೆ, ಬುದ್ಧಿ ಕೂಡ ಗೋಲ್ಡನ್ ಏಜ್ ಇರುತ್ತೆ. ಪತ್ಥರ್ ಆದಿ ತೋ ಹೋತೆ ಹಿ ನಹಿ ಹೈ, ಕಲ್ಲು ಇತ್ಯಾದಿಗಳಲ್ಲಿ ಇರೋದೇ ಇಲ್ಲ. अभी तुम बैठे हो ख्यालात करते होंगे, वह यह पुराना शरीर छोड़ेंगे, फिर घर में जाएंगे, वहां से फिर सत्युग में योग बल से जन्म लेंगे. ಇದೆಲ್ಲ ಈಗ ನೀವು ಮಕ್ಕಳಿಗೆ ವಿಚಾರದಲ್ಲಿ ಬರುತ್ತೆ. ಈಗ ನಮ್ಮ ಶರೀರ ಹಳೇದಾಗಿದೆ, ಇಲ್ಲಿಂದ ನಾವು ಮನೆಗೆ ಹೋಗ್ತೇವೆ, ಅಲ್ಲಿಂದ ಮತ್ತೆ ಸತ್ಯುಗಕ್ಕೆ ಬರ್ತೇವೆ, ಸತ್ಯುಗದಲ್ಲಿ ಯೋಗದ ಬಲದಿಂದ ಜನ್ಮವನ್ನ ತೆಗೆದುಕೊಳ್ತೇವೆ. ಬಚ್ಚೋं को ಖುಷಿ ಕ್ಯೋ ನಹಿ ಹೋತಿ, ಚಿಂತನ್ ಕ್ಯೋ ನಹಿ ಚಲ್ತಾ, ನೋಡಿ ಎಷ್ಟು ಖುಷಿ ಆಗ್ಬೇಕು ನಿಮ್ಗೆ, ಯಾಕೆ ನೀವು ಖುಷಿ ಆಗಿರಲ್ಲ, ಇವೆಲ್ಲ ಪಾಯಿಂಟ್ ನೆನ್ಪು ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗತ್ತೆ. ಹಾಗೆ ಇದಕ್ಕೆ ಕಾರಣ ಏನೋ, ಚಿಂತನೆ ಮಾಡಲ್ಲ, ಇಂಥವತ್ತೆಲ್ಲ ವಿಚಾರ ಮಾಡಲ್ಲ. ಜ್ಞಾನ ವಿಚಾರ ಸಾಗರ ಮಂಥನ ಮಾಡಿದ್ರೆ ಏನಾಗ್ತದೆ, ಖುಷಿ ಆಗತ್ತೆ. ಯಾಕೆ ಮಾಡಲ್ಲ ನೀವು, ಖುಷಿಯಾಗಿ ಯಾಕಿರಲ್ಲ, ಚಿಂತನೆ ಯಾಕೆ ಮಾಡಲ್ಲ ಕೇಳ್ತಾರೆ ಬಾಬಾ. ಜೋ ಮೋಸ್ಟ್ ಸರ್ವಿಸೇಬಲ್ ಬಚ್ಚೆ ಹೇ ಉನೋಂ ಕಾ ಚಿಂತನ್ ಜರೂರ್ ಚಲ್ತಾ ಹೋಗ, ಆದ್ರೆ ಎಲ್ಲರೂ ಹಾಗಲ್ಲ. ಯಾರು ಅತ್ಯಂತ ಸೇವಾಧಾರಿ ಮಕ್ಳು ಇರ್ತಾರೋ ಅವರ ಬುದ್ಧಿಯಲ್ಲಿ ಅವಶ್ಯವಾಗಿ ಜ್ಞಾನದ ವಿಚಾರ ಸಾಗರ ಮಂಥನ ಚಿಂತನ ನಡೀತಾ ಇರುತ್ತೆ. ಜೈಸೆ ಬ್ಯಾರಿಸ್ಟರ್ ಪಾಸ್ ಕರ್ತೆ ಇದು ಬುದ್ಧಿ ಮೇ ಚಲ್ತಾ ಹೇನಾ, ಹಮ್ ಯಹ ಕರೆಂಗೆ, ಯಾವ ರೀತಿ ಲಾ ಓದಿ ಬಂದ್ಮೇಲೆ ಅಥವಾ MBBS ಬಂದು ಹೋದ್ಮೇಲೆ ಅವ್ರ ಬುದ್ಧಿಯಲ್ಲಿ ಇರುತ್ತೆ, ನಾನು ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಚಿಂತನೆ ನಡೆಯುತ್ತೆ ತಾನೆ. ಎಷ್ಟು ಖುಷಿ ಆಗತ್ತೆ ತಾನೆ ಅವರಿಗೆ, ನಾನು ಡಾಕ್ಟರ್ ಆಗ್ಬಿಟ್ಟೆ, ನಾನು ಎಷ್ಟಾದ್ರು ಗಳಿಸ್ಬೋದು, ಅದು ಇದು. ತುಂಬಿ ಸಮಜ್ತೆ ಹೋ ಹಮ್ ಯಹ ಶರೀರ್ ಛೋಡ್ ಜಾಕರ್ ಯಹ ಬನೆಂಗೆ, ನಿಮ್ಗೂ ಗೊತ್ತಿದೆ ನಾವು ಶರೀರ ಬಿಟ್ಟು ಇನ್ನು ದೇವತಾ ಆಗ್ತೇವೆ, ಅದ್ರ ಚಿಂತನೆ ಮಾಡ್ರಿ, ಖುಷಿ ಪಡ್ರಿ ಅಂತಾರೆ ಬಾಬಾ. ನೆನಪಿನಿಂದಲೇ ನಿಮ್ಮ ಆಯಸ್ಸು ವೃದ್ಧಿ ಆಗತ್ತೆ ಅಂತಾರೆ ಬಾಬಾ. ಅಬಿದು ಬೇಹದ್ಗೆ ಬಚ್ಚೆ ಹೇ ಯಾ ಗ್ರೇಡ್ ಬಹುತ್ ಊಂಚಿ ಹೇ, ನೋಡಿ ಈಗ ನಾವ್ ಯಾರು, ಬೇಹದ್ದಿನ ತಂದೆಯ ಮಕ್ಕಳು. ಈ ಗ್ರೇಡ್ ಎಲ್ಲಕ್ಕಿಂತ ದೊಡ್ಡದು. ಯಾವ ಗ್ರೇಡು, ಬೇಹದ್ದಿನ ತಂದೆಯ ಮಕ್ಕಳು ಅನ್ನುವಂತ ಗ್ರೇಡು ದೇವತಾ ಗ್ರೇಡ್ಗಿಂತ ದೊಡ್ಡದು ಅಂತಾರೆ ಬಾಬಾ. ತುಮ್ ಈಶ್ವರೀಯ ಪರಿವಾರಕ್ಕೆ ಹೋ, ನೀವು ಈಶ್ವರೀಯ ಪರಿವಾರದವರಾಗಿದ್ದೀರಿ ಅಂತಾರೆ ಬಾಬಾ. ಉನ್ಕಾ ಕೋಯಿ ಔರ್ ಸಂಬಂಧ ನಹಿ ಹೈ, ಭಾಯಿ ಬಹನ್ ಸೆ ಭಿ ಊಂಚ್ ಚಢಾ ದಿಯಾ ಹೈ,
ಬಾಯಿ ಸಂಜು. ಬಾಬಾ ನಾವು ಮಕ್ಕಳನ್ನ ಸೋದರ ಸೋದರಿಗಿಂತ ಮೇಲಕ್ಕೆ ಏರ್ಸಿದ್ದಾರೆ, ಸೋದರ ಅಂತ ಹೇಳಿ ತಿಳಿಸಿದ್ದಾರೆ ಬಾಬಾ. ಇದು ಬಹಳ ಪ್ರಾಕ್ಟೀಸ್ ನಾವು ಮಾಡ್ಬೇಕು. ನಾವು ಸೋದರ ಅನ್ನುವಂತ ಪ್ರಾಕ್ಟೀಸ್ ಅನ್ನ ಬಹಳ ಮಾಡ್ಬೇಕು. ಬಾಯಿ ಕಾ ನಿವಾಸ್ ಕಹಾ ಹೇ? ಬಾಯಿ ನಿವಾಸ ಎಲ್ಲಿದೆ? ಇಸ್ ತಖ್ತ್ ಪರ ಅಕಾಲ್ ಆತ್ಮ ರಹತಿ ಹೈ. ಆತ್ಮದ ನಿವಾಸ ಸ್ಥಾನ ಯಾವುದು? ಈ ತಖ್ತ್, ಈ ಸಿಂಹಾಸನ, ಭ್ರುಕುಟಿ ಆತ್ಮದ ಸಿಂಹಾಸನ. ಯತತ್ ಸಭಿ ಆತ್ಮಕ್ಕೆ ಸಡ್ ಗಯೆ. ಬಾಬಾ ಇತರ ಈ ಸಿಂಹಾಸನ ಎಲ್ಲ ಆತ್ಮಗಳದ್ದು ಏನಾಗ್ಬಿಟ್ಟಿದೆ? ಹಳೇದಾಗೋಗ್ಬಿಟ್ಟಿದೆ. ಸಬ್ಸೆ ಜಾಸ್ತಿ ತುಮಾರ ತಖ್ತ್ ಸಡ್ ಗಯ. ಎಲ್ಲರಿಗಿಂತ ಜಾಸ್ತಿ ಹಳೇದಾಗಿರೋದು ಸಿಂಹಾಸನ ಯಾರದ್ದು? ನೀವು ಮಕ್ಕಳದ್ದು. ಆತ್ಮ ಇಸ್ ತಖ್ತ್ ಪರ್ ವಿರಾಜಮಾನ್ ಹೋತಿ ಹೈ. ಆತ್ಮ ಈ ಶರೀರ ರೂಪಿ ಸಿಂಹಾಸನದಲ್ಲಿ ವಿರಾಜಮಾನ ಆಗುತ್ತೆ. ಭ್ರುಕುಟಿ ಕೆ ಬೀಚ್ ಮೇ ಕ್ಯಾ ಹೈ? ಭ್ರುಕುಟಿ ಮಧ್ಯದಲ್ಲಿ ಏನಿದೆ? ಇದೆಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳುವಂತ ಮಾತಾಗಿದೆ. ಆತ್ಮ ಬಿಲ್ಕುಲ್ ಸೂಕ್ಷ್ಮ ಆಗಿದೆ, ನಕ್ಷತ್ರದ ಸಮಾನ ಇದೆ. ಬಾಬಾ ಕೂಡ ಹೇಳ್ತಾರೆ, ಮಕ್ಕಳೇ ನಾನು ಕೂಡ ಬಿಂದು ಆಗಿದ್ದೇನೆ. ಮೈ ಫಿರ್ ತುಮ್ಸೆ ಬಡಾ ಥೋಡಿ ಹೂಂ. ನಾನು ಬಿಂದು, ನಿಮಗಿಂತ ಏನು ನನ್ನ ಗಾತ್ರ ಏನಿಲ್ಲ, ದೊಡ್ಡದಿಲ್ಲ. ತುಮ್ ಜಾನ್ತಿ ಹೋ ಹಮ್ ಶಿವ್ ಬಾಬಾ ಕಿ ಸಂತಾನ್ ಹೇ. ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಶಿವ್ ಬಾಬಾರವರ ಸಂತಾನರಾಗಿದ್ದೇವೆ. ಬಾಪ್ ಸೆ ವರ್ಷ ಲೇನಾ ಹೇ. ಈ ತಂದೆಯಿಂದ ನಾವೀಗ ಆಸ್ತಿಯನ್ನ ಪಡಿಬೇಕಾಗಿದೆ. ಆದ್ರಿಂದ ನಾವು ನಮ್ಮನ್ನ ಸೋದರ ಅಂತ ತಿಳಿದು ನಡಿಬೇಕು. ಬಾಪ್ ತುಮ್ಕೋ ಸಮ್ಮುಖ ಪಡಾ ರಹೆ ಹೈ. ಬಾಬಾ ನೀವು ಮಕ್ಕಳಿಗೆ ಸಮ್ಮುಖದಲ್ಲಿ ಓದಿಸ್ತಾ ಇದ್ದಾರೆ. ಹಾಗೆ ಚಲ್ ಅವ್ರ ಹಿ ಕಶಿಶ್ ಹೋತಿ ಜಾಯೇಗಿ. ಮುಂದೆ ಹೋದಂಗೆ ಮತ್ತಷ್ಟು ಏನಾಗ್ತಾ ಹೋಗುತ್ತೆ? ಆಕರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯ ವಿಘ್ನ ಬಿ ಡ್ರಾಮಾ ಅನುಸಾರ ಪಡ್ತೇ रहेंगे. ಈ ವಿಘ್ನನು ಕೂಡ ನಾಟಕದ ಅನುಸಾರವಾಗಿ ಬೀಳ್ತಾ ಹೋಗುತ್ತೆ. ಅಭಿ ಬಾಬಾ ಕಹತೆ ಹೇ, ನೋಡಿ ಏನಂದ್ರು ಬಾಬಾ, ಎರಡೂ ನಡೀತದೆ. ಮುಂದೆ ಹೋದಂಗೆ ಬಹಳ ಆಕರ್ಷಣೆ ಆಗುತ್ತೆ, ವೃತ್ತಿನೂ ಆಗತ್ತೆ. ಅದೇ ಸಮಯಕ್ಕೆ ಏನಾಗುತ್ತೆ? ಯಜ್ಞಕ್ಕೆ ಅನೇಕ ರೀತಿ ವಿಘ್ನಗಳು ಕೂಡ ಬರುತ್ತೆ, ನಾಟಕದ ಅನುಸಾರವಾಗಿ. ಈಗ ತಂದೆ ಹೇಳ್ತಾರೆ, ತುಮ್ಕೋ ಪತೀತ್ ನಹಿ ಹೋನಾ ಹೈ. ಮಕ್ಕಳು ಏನಾಗ್ಬಾರ್ದು? ನೀವು ಪತೀತ ಆಗಬಾರ್ದು. ಇದು ತಂದೆಯ ಸುಗ್ರೀವಾಜ್ಞೆ, ಆರ್ಡಿನೆನ್ಸ್. ಅವತ್ತು ಅವ್ರಿಗೆ ತಮೋ ಪ್ರಧಾನ ಬಂದ್ಪಡೆ. ಈಗಂತೂ ಮತ್ತಷ್ಟು ತಮೋ ಪ್ರಧಾನ ಮನುಷ್ಯ ಆಗ್ಬಿಟ್ಟಿದ್ದಾನೆ. ವಿಕಾರ ಇಲ್ಲದೆ ಮನುಷ್ಯನಿಗೆ ಬದುಕಲು ಸಾಧ್ಯವಾಗ್ತಾ ಇಲ್ಲ. ಜೈಸೆ ಗೌರ್ಮೆಂಟ್ ಕಹತಿ ಶರಾಬ್ ನಹಿ ಪಿಯೋ ತೋ ಶರಾಬ್ ಬಿಗ ರಹ ನಹಿ ಸಕ್ತೆ. ಯಾವ ರೀತಿ ಇದನ್ನ ಬಾಬಾ ಹೇಗೆ ಕನ್ವಿನ್ಸ್ ಮಾಡ್ತಿದ್ದಾರೆ, ಹೇಗೆ ಅರ್ಥ ಮಾಡಿಸಿದ್ದಾರೆ ನೋಡ್ರಿ. ಗೌರ್ಮೆಂಟ್ನವರು ಶರಾಬನ್ನ ಕುಡಿಬೇಡಿ ಅಂತ ಹೇಳ್ತಾರೆ. ಇದು ಬಾಬಾ ಆ ಕಾಲದಲ್ಲಿ ಹೇಳಿದ. ಆದ್ರೆ ಈಗ ಗೌರ್ಮೆಂಟೇ ಶರಾಬ್ ಅಂಗಡಿಗಳನ್ನ ಇಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಗೌರ್ಮೆಂಟ್ ಕೂಡ ಸಾತ್ವಿಕ ಇತ್ತು, ಅವ್ರು ಶರಾಬ್ ಕುಡಿಬೇಡಿ ಅಂತ ಹೇಳ್ತಿದ್ರು. ಈಗ ಬಾಟ್ಲಲ್ಲಿ ಹಾಕಿದೀವಲ್ಲ, ಸರಾಯಿ ಕುಡಿಯೋದು ಏನೋ ಹಾನಿಕಾರಕ ಅಂತ ಹಾಕ್ಬಿಟ್ಟಿದೀವಲ್ಲ ಅಂತಾರ ಅವ್ರು. ಅಲ್ಲ ಗೌರ್ಮೆಂಟ್ನವ್ರು ಹಿಡ್ಕೊಂಡು ಹೋಗ್ತಿದ್ರು ನೋಡ್ರಿ, ಅನುಭವಿ. ಈಗ ಗೌರ್ಮೆಂಟ್ನವರೇ ಮಾಡ್ತಾರಲ್ಲ. ಮತ್ ಇವಾಗಂತೂ ಕಾಮನ್, ಹುಡುಗರು ಎಲ್ರು ಸೇರ್ಕೊಂಡ್ ಕುಡಿತಾರ. ಗೌರ್ಮೆಂಟಿಗೆ ಲಾಭ ಜಾಸ್ತಿ, ಅದ್ರಿಂದಲೇ ಗೊತ್ತಾಗೋಗ್ಬಿಡ್ತು. ಅದಕ್ಕೆ ಗೌರ್ಮೆಂಟೇ ತಯಾರು ಮಾಡಿ ಶುರು ಮಾಡ್ಬಿಟ್ಟಿದೆ. ಗೌರ್ಮೆಂಟೇ ಅಂಗಡಿಗಳು ಲೈಸೆನ್ಸ್ ಎಲ್ಲ ಕೊಡುತ್ತಾರೆ. ನೋಡಿ, ಹಿಂದೆ ಗೌರ್ಮೆಂಟ್ ಏನ್ ಮಾಡ್ತಿದ್ರು? ಶರಾಬ್ ಕುಡಿಬೇಡ್ರಿ ಅಂತಿದ್ರು. ಇವತ್ತು ಗೊತ್ತಿದೆ ಮನುಷ್ಯರಿಗೆ ಸರಾಯಿ ಕುಡಿಬೇಡ್ರಿ ಅಂದ್ರೆ ಬಿಡ್ತಾರ? ಬಿಡಲ್ಲ. ಅದ್ರ ಮೇಲೆ ಓದ್ತಾ ಇದನ್ನು ಕುಡಿತಿರ್ತಾರೆ. ಸ್ಮೋಕಿಂಗ್ ಹೇಳ್ತಾರೆ, ಅದು ಇಂಜುರಿಯಸ್ ಟು ಹೆಲ್ತ್ ಅಂತ ಅದ್ರ ಮೇಲೆ ಇರುತ್ತೆ. ಅದು ಗೊತ್ತಿದ್ರು ಕುಡಿತಾರೆ. ಎಂತ ಮನುಷ್ಯ ಇರ್ಬೋದು, ಎಷ್ಟು ಪತ್ಥರ್ ಬುದ್ಧಿ. ಅದಕ್ಕೆ ಬಾಬಾ ಹೇಳ್ತಾರೆ, ಎಂತ ಕಲ್ಲು ಬುದ್ಧಿ. ಎಲ್ಲಿ ಯಾವ್ದ್ರದ್ದು? ಕುಡಿಯೋದು. ಅದ್ರ ಹೆಸರು ಹೇಳಲಿಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಶರಾಬಿಗ ರಹ ನಹಿಸತ್ತೆ. ನೋಡಿ, ಯಾರು ನೀವು ಅಬ್ಸರ್ವ್ ಮಾಡ್ರಿ, ಯಾರು ಸರಾಯಿ ಮಾಡ್ತಾರಲ್ಲ ಅವ್ರ ಮನೇಲಿ ಶಾಂತಿನೇ ಇರಲ್ಲ. ನೋಡ್ರಿ, ಬೇಕಾದ್ರೆ ಹೋಗ್ಲ ಎಷ್ಟು ಜನರ ಮನೆ ಕೆಡ್ಸಿರ್ತಾರಲ್ಲ ಅವ್ರ ಮನೆನೂ ಹಾಳಾಗಿ ಹೋಗ್ಬಿಟ್ಟಿರ್ತದ. ಅದಕ್ಕೆ ಬಾಬಾ ಹೇಳುದು, ವ್ಯಾಪಾರ ಕೂಡ ಸಾತ್ವಿಕವಾಗಿ ಮಾಡ್ರಿ. ಈ ಮಾಂಸ ಇತ್ಯಾದಿಯನ್ನ ಮಾರೋ ಮನೆ ಅವ್ರದ್ದು ಕೂಡ ಅಷ್ಟೇ, ಎಷ್ಟು ಅಶಾಂತಿ ಇರುತ್ತೆ ಅವ್ರ ಮನೆಯಲ್ಲಿ. ಆಮೇಲೆ ಇದು ಸ್ಮೋಕಿಂಗು, ಗುಟುಕ, ಬಾಬಾನ ಮಕ್ಳು ಅದನ್ನ ವ್ಯಾಪಾರ ಅಂತವನ್ನೆಲ್ಲ ಮಾಡಬಾರ್ದು.
ಹ ಎಷ್ಟು ಮನೆಗಳು ಹಾಳಾಗತ್ತೆ, ಎಷ್ಟು ಜನರ ಒಂಥರ ಕೊಲೆ ಮಾಡ್ದಂಗೆ ತಾನೆ, ಸೈಲೆಂಟ್ ಆಗಿ ಕೊಲೆ ಮಾಡ್ದಂಗೆ ಅದು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಏನಂತ, ಅದನ್ನ ಕುಡಿಬೇಡಿ ಅಂದ್ರೂ ಕುಡಿತಾರಲ್ಲ, ಹಾಗೆ ಇವತ್ತಿನ ಮನುಷ್ಯ ಹೇಗಾಗಿದ್ದಾನಂದ್ರೆ ವಿಕಾರನು ಕೂಡ ಸರಾಹಿಂಗೆ ಅವ್ರು ಬಿಟ್ಟಿರ್ಲಿಕ್ಕಾಗಲ್ಲ, ಹಾಗೆ ವಿಕಾರದ್ದು ಚಟ ಆಗೋಗ್ಬಿಟ್ಟಿದೆ, ಅದನ್ನ ಬಿಟ್ಟಿರ್ಲಿಕ್ಕಾಗಲ್ಲ. फिर उनको ही शराब पिलाए, डायरेक्शन देते हैं फलाने जगह बॉम्ब सहित गिर जाओ. ಬಾಬಾ ಹೇಳ್ತಾರೆ ಸರಾಯಿ ಕುಡಿಸಿ ಅವರಿಗೆ ಡೈರೆಕ್ಷನ್ ಕೊಡ್ತಾರೆ, ಇಂಥ ಜಾಗಕ್ಕೆ ಹೋಗು, ಬಾಂಬ್ಸ್, ಮಾನವ ಬಾಂಬ್, ತಮ್ಗೆ ಬಾಂಬ್ಸ್ ಅನ್ನ ಕಟ್ಕೊಂಡಿರ್ತಾರೆ, ಏನ್ ಮಾಡು, ಇಂಥ ಜಾಗದಲ್ಲಿ ಹೋಗಿ ಬೀಳು, ಏನಾಗು, ಸತ್ತೋಗು, ನಿಮ್ ಮನೆಯವ್ರಿಗೆ ಅಷ್ಟೊಂದು ಹಣ ಕೊಡ್ತೀವಿ, ನಿಮ್ ತಾಯಿ ತಂದೆ ಆಮೇಲೆ ನಿಮ್ಮ ತಂಗಿ ಅಣ್ಣ ತಮ್ಮ ಎಲ್ಲ ಸುಖವಾಗಿರ್ಬೋದು, ಅಷ್ಟು ಹಣ ನಿಮ್ಗೆ ಕೊಡ್ತೀವಿ ಅಂತೇಳಿ ಮಾನವ ಬಾಂಬ್ಸ್ಗಳನ್ನ ತಯಾರು ಮಾಡ್ತಾರೆ. ರಾಜೀವ್ ಗಾಂಧಿ ಅವ್ರನ್ನ ಹಂಗೆ ಸಾಯಿಸಿದ್ರು ತಾನೆ. ಕಿತನಾ ನುಕ್ಸಾನ್ ಹೋತಾ ಹೈ, ತುಮ್ ಯಹಾ ಬೈಠೆ ಬೈಠೆ ವಿಶ್ವ ಕಾ ಮಾಲಿಕ್ ಬಂತೆ ಹೋ. ನೋಡಿ ಇಷ್ಟೆಲ್ಲ ಜಗತ್ತು ಲಾಸ್ ಆಗ್ತಾ ಇದೆ, ನೀವು ನೋಡಿದ್ರೆ ಕುಳಿತಲ್ಲೇ ವಿಶ್ವದ ಮಾಲೀಕರಾಗ್ತಾ ಇದ್ದೀರಿ. ಫಿರ್ ವಹಾ ಬೈಠೆ ಬೈಸೆ ಬೈಠೆ ಬಾಂಬ್ಸ್ ಚೋಡ್ತೆ, ಅವರು ಕುಳಿತಲ್ಲೇ ಬಾಂಬ್ಸ್ ಗಳನ್ನ ಪ್ರಯೋಗ ಮಾಡ್ತಾರೆ ಅಲ್ವಾ. ಈ ದೇಶದಲ್ಲಿ ಕುತ್ಕೊಂಡು ಇನ್ನೊಂದು ದೇಶಕ್ಕೆ ಏನ್ ಮಾಡ್ಬೋದು, ಬಾಂಬ್ ಸ್ಫೋಟ್ ಮಾಡ್ಬೋದು. ನೀವ್ ಇಲ್ಲೇ ಕುಳಿತು ಇಡೀ ವಿಶ್ವವನ್ನ ಏನ್ ಮಾಡ್ತಾ ಇದ್ದೀರಿ, ಗೆಲ್ತಾ ಇದ್ದೀರಿ. ನೋಡ್ರಿ, ಸೈನ್ಸ್ ಸೈಲೆನ್ಸ್ ಕೆಲ್ಸ ಒಂದೇ, ಅಲ್ವಾ. ನೋಡಿ, ಅವ್ರು ವಿನಾಶ ಮಾಡ್ತಾರೆ, ನೀವು ಸ್ಥಾಪನೆ ಮಾಡ್ತೀರಿ. सारे विश्व के विनाश के लिए कैसे छठा भेदी है, तुम यहाँ बैठे बैठे बाबा को याद करते हो और विश्व का मालिक बन जाते हो. कैसे भी करके बाबा को याद जरूर करना है. ನೋಡಿ, ಹೇಗಾದ್ರೂ ಮಾಡಿ ನೀವೇನ್ ಮಾಡ್ಬೇಕು, ತಂದೆಯನ್ನ ಅವಶ್ಯವಾಗಿ ನಿರಂತರ ಸಹಜ ನೆನಪು ಮಾಡ್ಬೇಕು. इसमें हठयोग करने ಆಸನ ಆದಿ ಲಗಾನೆ ಕಿ भी बात नहीं है. ನೋಡಿ, ಬಾಬಾ ಹೆಂಗಾದ್ರೂ ಮಾಡಿ ಯೋಗ ಮಾಡ್ಬೇಕು ಅಂತ ಹೇಳಿ ಒಂದ್ ಕಡೆ ಹಠದಿಂದ ಕುತ್ಕೊಳ್ಳೋದಲ್ಲ, ಇದು ಸಹಜವಾಗಿ ಮಾಡುವಂತ ಯೋಗ. ನಿನ್ನೆ ಹೇಳಿದ್ರು ತಾನೆ, ಬಾಬಾ ನಡ್ದಾಡ್ದ ತಿರ್ಗಾಡ್ದ ಎಲ್ಲ ಕೆಲಸ ಕಾರ್ಯ ಮಾಡ್ತಾ ಬುದ್ಧಿಯಿಂದ ಬಾಬಾವ್ರನ್ನ ನೆನಪು ಮಾಡ್ರಿ. ಎಷ್ಟು ಸಹಜ ಇದೆ ಇದು ಯೋಗ. ಹಠಯೋಗ ಹಾಕೊಂಡ್ ಕುತ್ಕೊಳ್ಳೋದು, ಆಸನ ಹಾಕಿ ಎಲ್ಲೋ ಒಂದು ಮೂಲೆಯಲ್ಲಿ ಧ್ಯಾನ ಮಾಡ್ತಾ ಕುತ್ಕೊಳ್ಳೋದು, ಆ ಮಾತಿರ್ಲಿಲ್ಲ. ಬಾಬಾ ಕೋಯಿ ಬಿ ತಕ್ಲೀಫ್ ನಹಿ ದೇತೆ ಹೈ. ನೋಡಿ, ಬಾಬಾ ಯಾವುದೇ ಕಷ್ಟನೂ ಕೊಡೋದಿಲ್ಲ. ಕೈಸೆ ಬಿ ಬೈಟೋ ಸಿರ್ಫ್ ತುಮ್ ಯಾದ್ ಕರೋ ಕಿ ಹಮ್ ಮೋಸ್ಟ್ ಬಿಲೆವೆಡ್ ಬಾಪ್ ಬಚ್ಚೆ ಹೈ. ನೀವ್ ಹೇಗಾದ್ರೂ ಕುಳಿತು, ನೀವು ಮನೆಯಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಮಲ್ಕೊಂಡು ನೀವು ತಂದೆಯನ್ನ ನೆನಪು ಮಾಡ್ಬೋದು. ಬಾಬಾ ಹೇಳ್ತಿದ್ರೆ ನಾವೆಲ್ಲ ಮೋಸ್ಟ್ ಬೆಲೆಬೆಟ್ಟ ತಂದೆಯ ಮಕ್ಕಳಾಗಿದ್ದೇವೆ ಅಂತಾರೆ ಬಾಬಾ. ತುಮ್ಕೋ ಬಾದಶಾಹಿ ಏಸೆ ಮಿಲ್ತಿ ಜೈಸೆ ಮಾಖನ್ ಸೆ ಬಾಲ್. ಬಾಬಾ ಹೇಳ್ತಾರೆ, ಮಕ್ಳೇ, ನಿಮಗೆ ಬಾದಶಾಹಿ ಹೇಗೆ ಸಿಗತ್ತೆ, ಇಡೀ ವಿಶ್ವದ ಮಾಲೀಕ ನೀವ್ ಹೇಗಾಗ್ತೀರಿ ಅಂದ್ರೆ, ಹೇಗಾಗ್ತೀರಿ, ಬಹಳ ಈಸಿಯಾಗಿ. ಬೆಣ್ಣೆ ಬೆಳ್ಳಗಿರುತ್ತೆ, ಕೂದಲು ಕಪ್ಪಿರುತ್ತೆ, ಆ ಬೆಣ್ಣೆಯಲ್ಲಿ ಕೂದಲನ್ನ ಎಷ್ಟು ಸಹಜವಾಗಿ ತೆಗಿಬಹುದು, ಅಷ್ಟು ಸಹಜವಾಗಿ, ಅಷ್ಟು ಈಸಿಯಾಗಿ ನೀವು ಇಡೀ ವಿಶ್ವಕ್ಕೆ ಮಾಲೀಕ ಆಗ್ಬಿಡ್ತೀರಿ. ಅದಕ್ಕೆ ಯುಕ್ತಿ ಏನು, ಎಲ್ಲ ಮಾಡ್ತಾ ಇದನ್ನು ಬುದ್ಧಿಯಿಂದ ಬಾಬಾವನ್ನ ನೆನಪು ಮಾಡೋದು. ಬಾಬಾ ಹೇಳ್ತಾರೆ ಗಾತೆ ಬಿ ಹೇ ಸೆಕೆಂಡ್ ಮೇ ಜೀವನ್ ಮುಕ್ತಿ, ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಅಂತಾರೆ ಬಾಬಾ. ಕಹಾ ಬಿ ಬೈಠೋ ಘೂಮೋ ಫಿರೋ ಬಾಬಾ ಕೋ ಯಾದ್ ಕರೋ. ಎಲ್ಲೇ ಕುಳಿತಿರ್ಲಿ, ನಡೆದಾಡ್ತಿರ್ಲಿ, ತಿರುಗಾಡ್ತಿರ್ಲಿ, ತಂದೆಯನ್ನ ನೆನಪು ಮಾಡ್ರಿ. ಪವಿತ್ರ ಹೋನೆ ಬಿಗರ್ ಜಾಯಂಗೆ ಕಹಾ, ಪವಿತ್ರ ಆಗದೆ ಎಲ್ಲಿ ಹೋಗ್ತೀರಾ. ನಹಿ ತೋ ಸಜಾಯ್ ಖಾನಿ ಪಡೆಗಿ, ಇಲ್ಲಾದ್ರೆ ಏನ್ ಮಾಡ್ಬೇಕಾಗ್ತದೆ, ಶಿಕ್ಷೆ ತಿನ್ಬೇಕಾಗತ್ತೆ. ಜಬ್ ಧರ್ಮರಾಜ್ ಕೆ ಪಾಸ್ ಜಾಯಂಗೆ ತಬ್ ಹಿಸಾಬ್ ಕಿತಾಬ್ ಚುಕ್ತು ಹೋಗಾ. ಬಾಬಾ ಹೇಳ್ತಾರೆ, ಪವಿತ್ರ ಆಗದೆ ಇದ್ರೆ ಧರ್ಮರಾಜನ ಬಳಿ ಹೋಗ್ಬೇಕಾಗತ್ತೆ, ಅಲ್ಲಿ ಲೆಕ್ಕಾಚಾರವನ್ನ ಚುಕ್ತಾ ಮಾಡ್ಬೇಕಾಗತ್ತೆ. ಜಿತನಾ ಪವಿತ್ರ ಬನೆಂಗೆ ಉತನಾ ಊಂಚ್ ಪದ ಪಾಯಂಗೆ. ಎಷ್ಟು ನೀವು ಪವಿತ್ರ ಆಗ್ತಿರೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ತೀರಿ. ಇಂಪ್ಯೂರ್ ಹೆಂಗೆ ತೋ, ಅಪವಿತ್ರ ಆಗಿದ್ರೆ ಸುಖ ರೋಟಲಾ ಖಾಯಂಗೆ, ಬರ್ತೀರಿ ಅಲ್ಲಿ ಆದ್ರೆ ಒಣ ರೊಟ್ಟಿ ತಿಂತೀರಿ. ಅಂದ್ರೆ ಸಣ್ಣ ಪದವಿ, ಎಲ್ಲೋ ಒಂದು ಪದವಿ, ಅದಕ್ಕೆ ನಾವು ಖುಷಿ ಪಡ್ಬೇಕಾಗತ್ತಂತ ಪದವಿ ಸಿಗುತ್ತೆ, ಕಡಿಮೆ ಪದವಿ. ಎಷ್ಟು ತಂದೆಯನ್ನ ನೆನಪು ಮಾಡ್ತೀರಿ, ಪಾಪ ಕಟ್ಟಾಗತ್ತೆ. ಇಸ್ಮೆ ಖರ್ಚೆ ಆದಿ ಕಾ ಕೋಯಿ ಬಾತ್ ನಹಿ ಹೈ. ನೋಡ್ರಿ, ಇಲ್ಲಿ ಖರ್ಚು ಮಾಡ್ಬೇಕು ಅನ್ನುವಂತ ಮಾತು ಕೂಡ ಇಲ್ಲ. ಬಲ್ ಘರ್ ಮೇ ಬೈಠೆ ರಹೋ ಬಾಬಾ ಸೇವಿ ಮಂತ್ರ ಲೇಲೋ. ಮನೇಲೆ ಕೂತಿರ್ರಿ, ಬಾಬಾವರಿಂದ ಮಂತ್ರವನ್ನ ತೆಗೆದುಕೊಳ್ಳಿ.
ಯಹಿ ಮಾಯಾ ಕೋ ವಶ್ ಕರ್ನೆ ಕಾ ಮಂತ್ರ. ಬಾಬಾ ನಾವು ಮಕ್ಕಳಿಗೆ ಯಾವ ಮಂತ್ರ ಕೊಡ್ತಾರೆ? ಮಾಯೆನ ವಶ ತೆಗೆದುಕೊಳ್ಳುವಂತ ಮಂತ್ರ. ಯಾವ್ದದು? मन मना भव. यह मंत्र मिला मिला फिर भल घर जाओ. ಈ ಮಂತ್ರ ತಗೊಂಡು ನೀವು ಮನೆಗೂ ಹೋಗ್ಬೋದು. ಅಂದ್ರೆ ಮನೇಲಿ ಹೋದ್ರು ಈ ಮಂತ್ರ ನೆನ್ಪ್ ಮಾಡ್ಕೊಳ್ಳಿ. ಅಂದ್ರೆ ಮನ್ಮನಾಭವ ಅಲ್ಲ, ಮನ್ಮನಾಭವ ಅಂದ್ರೆ ಮನಸ್ಸಿನಲ್ಲಿ ತಂದೆಯನ್ನ ನಿರಂತರವಾಗಿ ನೆನಪು ಮಾಡುವ ಆತ್ಮ ಅಂತ ತಿಳಿದುಕೋ. ಮುಕ್ಸಿ ಕುಚ್ಚು ಬೋಲೋ ನಹಿ, ಬಾಯಿಂದ ಏನನ್ನೋ ಹೇಳೋದಲ್ಲ ನೆನಪು ಅಂದ್ರೆ. ಅಲ್ಫ್ ಅವ್ರ ಬೇ ಬಾದಶಾಹಿಗೂ ಯಾದ್ ಕರೋ. ತಂದೆ ಮತ್ತು ಬಾದಶಾಹಿ, ತಂದೆಯನ್ನ ಮತ್ತು ಬಾದಶಾಹಿಯನ್ನ ನೆನಪು ಮಾಡ್ಬೇಕು. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಅವರನ್ನ ನೆನಪು ಮಾಡೋದ್ರಿಂದ ನಾವು ಸತೋ ಪ್ರಧಾನ ಆಗ್ತೇವೆ, ಪಾಪ ಕಟ್ಟ ಆಗತ್ತೆ. ಬಾಬಾ ತಮ್ಮ ಅನುಭವ ಹೇಳ್ತಾರೆ. ಬ್ರಹ್ಮ ಬಾಬಾ ಭೋಜನಕ್ಕೆ ಕುತ್ಕೊಳ್ತಿದ್ರು. ಬಾಬಾ ಅವ್ರ ನೆನಪಲ್ಲಿ ಪ್ರತಿ ತುತ್ತು ಬಾಬಾ ನೆನಪಲ್ಲೇ ತಿನ್ಬೇಕು ಅಂತ ಕುತ್ಕೊಳ್ತಿದ್ರು. ಅದನ್ನ ಯಾವಾಗ ಮರಿತಿದ್ರು? ಝಟ್ ಭೂಲ್ ಜಾತ, ತಕ್ಷಣ ಮರ್ತೋಗ್ಬಿಡ್ತಿದ್ರು. ಕ್ಯೋ? ಯಾಕೆ? ಗಾಯ ಜಾತ ಜಿನ್ಕೆ ಮಧ್ಯೆ ಮಾಮ್ಲಾ. ಯಾರ ತಲೆ ತುಂಬಾ ಮಾಮ್ಲಾ ಇದೆ. ಮಾಮ್ಲಾ ಅಂದ್ರೆ ಏನು? ಆ ಕೆಲಸ ಕಾರ್ಯ, ಅದಕ್ಕೇನಂತಾರೆ ಇಂಗ್ಲಿಷ್ ನಲ್ಲಿ ಒಂದ್ ಮಾತು ಹೇಳ್ತಾರಲ್ಲ, ಕಮಿಟ್ಮೆಂಟ್ಸ್. ಯಾರಿಗಿರುತ್ತೋ ಅವ್ರ ಬುದ್ಧಿ ಸ್ಥಿರವಾಗಿ ಇರೋದಿಲ್ಲ. ಬ್ರಹ್ಮ ಬಾಬರ್ಗೂ ಹಾಗೆ ಇತ್ತು. ಎಷ್ಟು ಕಮಿಟ್ಮೆಂಟ್ಸ್! ಎಲ್ಲ ಕಡೆ ಮಕ್ಕಳನ್ನ ಕಳಿಸ್ಬಿಟ್ಟಿದ್ದಾರೆ ಸೇವೆಗೆ. ಎಲ್ಲರೂ ಫೋನ್ ಮಾಡಿ ತಮ್ಮ ಸಮಾಚಾರ ಹೇಳ್ತಾರೆ, ಕಷ್ಟ ಸುಖ ಹಂಚ್ಕೊಳ್ತಾರೆ. ಬರೀ ಟೀಚರ್ಸ್ ಅಕ್ಕಂದ್ರಷ್ಟೇ ಇಲ್ಲ, ದಾದಿರಷ್ಟೇ ಇಲ್ಲ, ಎಲ್ಲ ಪರಿವಾರ ಜೊತೆಗೂ ನೇರವಾಗಿ ಬ್ರಹ್ಮ ಬಾಬರ್ ಕಾಂಟ್ಯಾಕ್ಟ್ ಇತ್ತು. ಒಂದೊಂದು ಆತ್ಮನನ್ನು ರತ್ನದ ರೂಪದಲ್ಲಿ ಟ್ರೀಟ್ ಮಾಡ್ತಿದ್ರು ಬ್ರಹ್ಮ ಬಾಬಾ. ಎಷ್ಟು ಮಾಮ್ಲ ಇತ್ತು ಬ್ರಹ್ಮ ಬಾಬಾ. ಸ್ಥಾಪನೆ ಕೆಲಸ ಅಷ್ಟು ಈಸಿ ಅಲ್ಲ. ಹಾಗಾಗಿ ಬಾಬಾರ್ ಬುದ್ಧಿ ಅದೋ ಮಗುವಿನ ಕಡೆಗೆ, ಏನೋ ಒಂದು ಸೇವೆ ಕಡೆಗೆ ಹೋಗ್ಬಿಡ್ತಿತ್ತು. ಏನು ಬೇರೆ ವ್ಯರ್ಥ ಅಲ್ಲ, ಆದ್ರೂ ಅದು ಸರಿಯಲ್ಲ. ಊಟಕ್ಕೆ ಕೂತಾಗ ಏನ ಸಂಕಲ್ಪ ಮಾಡಿದ್ರು? ಬಾಬನ್ ನೆನ್ಪಲ್ಲೇ ಮಾಡ್ಬೇಕು ಅಂತ. ಬೇರೆ ಟೈಮ್ ಇದೆ ಅದು ವಿಚಾರ ಮಾಡ್ಲಿಕ್ಕೆ, ಆದ್ರೆ ಊಟ ಮಾಡುವಾಗ ಅವ್ರ ಮಕ್ಕಳು ಸೇವೆ ಅದೆಲ್ಲ ನೆನ್ಪು ಮಾಡ್ಬಿಡ್ತಿದ್ರು. ಬ್ರಹ್ಮ ಬಾಬರಿಗೂ ಕೂಡ ಕಷ್ಟ ಆಗಿದೆ. ಫಲಾನೆ ಕಿ ಆತ್ಮ ಬಹುತ್ ಸರ್ವಿಸ್ ಕರ್ತೆ ಉನ್ಕೋ ಯಾದ್ ಕರ್ನಾ ಹೈ. ಇಂಥ ಆತ್ಮ ಬಹಳ ಸೇವೆ ಮಾಡ್ತಾರೆ, ಅವ್ರ ನೆನ್ಪು ಹೋಗ್ತಿತ್ತು. सर्विसेबल बच्चों को बहुत प्यार करते हैं, तुमको भी कहते इस शरीर में जो आत्मा विराजमान है उनको याद करो. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಈ ಶರೀರದಲ್ಲಿ ಆತ್ಮ ವಿರಾಜಮಾನ ಆಗಿದೆ, ಆತ್ಮ ಅಂತ ಅನುಭವ ಮಾಡಿ. ಯಹ ತುಮ್ ಆತೆ ಹಿ ಹೋ, ಇಲ್ಲಿ ನೀವು ಬರೋದೇ ಶಿವಬಾಬರವರ ಹತ್ತಿರ. ಬಾಬಾ ವಹಾಸೆ ನೀಚೆ ಆಯೆ ಹೇ, ಬಾಬಾ ಪರಮಧಾಮದಿಂದ ಕೆಳಗೆ ಇಳಿದು ಬಂದಿದ್ದಾರೆ. ತುಮ್ ಸಬ್ಕೋ ಕಹತೆ ಹೇ, ಬಂದು ಬಾಬಾ ಏನ್ ಹೇಳ್ತಾರೆ? ಭಗವಾನ್ ಆಯಾ ಹೇ ಪರಂತು ಸಮಜ್ತೇನೆ. ಇಷ್ಟು ನೇರ ಡೈರೆಕ್ಟ್ ಆಗಿ ಹೇಳಿದ್ರು ಯಾರಿಗೂ ಅರ್ಥ ಆಗುದಿಲ್ಲ, ತಿಳಿದುಕೊಳ್ಳುದಿಲ್ಲ. ಯುಕ್ತಿ ಸೆ ಬತಾನ ಪಡೆ, ಅದಕ್ಕೆ ನೇರ ಹೇಳ್ಬೇಡಿ, ಯುಕ್ತಿಯಿಂದ ಉಪಾಯದಿಂದ ಹೇಳಿ. ಹದವ್ರ ಬೇಹದಕ್ಕೆ ದೋ ಬಾಪೆ, ಇಬ್ಬರು ತಂದೆ ಇದ್ದಾರೆ, ಹದ್ದಿನ ತಂದೆ, ಬೇಹದ್ದಿನ ತಂದೆ. ಈಗ ಬೇಹದ್ದಿನ ತಂದೆ ರಾಜ್ಯವನ್ನ ಕೊಡ್ತಾ ಇದ್ದಾರೆ. ಹಳೆ ಜಗತ್ತಿನ ವಿನಾಶ ಎದುರಿಗೆ ಇದೆ. ಒಂದೇ ಧರ್ಮದ ಸ್ಥಾಪನೆ, ಅನೇಕ ಧರ್ಮದ ವಿನಾಶ ಆಗಲಿದೆ. ತಂದೆ ಹೇಳ್ತಾರೆ, ಮಕ್ಕಳೇ ನೀವು ನನ್ನನ್ನೊಬ್ಬನನ್ನೇ ನೆನಪು ಮಾಡ್ರಿ, ನಿಮ್ಮ ಪಾಪ ಕರ್ಮ ವಿನಾಶ ಆಗುತ್ತೆ. ಇದು ಯೋಗ ಅಗ್ನಿ ಆಗಿದೆ, ಇದರಿಂದ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರಿ. ಈ ತರೀಕ, ಈ ವಿಧಾನ, ಈ ಯುಕ್ತಿಯನ್ನ ಬಾಬಾನೇ ತಿಳಿಸ್ಕೊಡ್ತಾರೆ. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಎಲ್ಲರನ್ನೂ ಹೂಗಳನ್ನಾಗಿ ಮಾಡಿ ನಯನದಲ್ಲಿ ಕೂಡಿಸ್ಕೊಂಡು ಕರೆದುಕೊಂಡು ಹೋಗ್ತಾರೆ. ಕೌನ್ಸೆ ನಯನ್? ಯಾವ ನಯನ? ಕಣ್ಣು ಯಾವುದು? ಬಾಬರ ಕಣ್ಣಿದ್ಯಾ? ಜ್ಞಾನದ ಕಣ್ಣು. ಆತ್ಮಗಳನ್ನ ಕರೆದುಕೊಂಡು ಹೋಗ್ತಾರೆ. ಸಮಜ್ತೇವೋ ಜಾನಾತೋ ಜರೂರ್, ಗೊತ್ತಿದೆ ತಾನೆ? ನಿನ್ನೆ ಹೆಂಗ್ ಹೇಳಿದ್ರು ಬಾಬಾ? ಹೋಗ್ಲೇಬೇಕು, ಜಬರ್ದಸ್ತಿ ಆದ್ರೂ ಬಾಬಾ ಕರ್ಕೊಂಡು ಹೋಗ್ತಾರೆ. ಉನ್ಸೆ ಪಹಲೆ ಕ್ಯೋ ನಾ ಬಾಬಾ ಸೆ ವರ್ಸಾ ತೋ ಲೇಲೆ. ಹೋಗೋದ್ರೊಳಗಡೆ ಯಾಕೆ ನಾವು ಬಾಬಾರಿಂದ ಆಸ್ತಿ ತಗೋಬಾರ್ದು? ಕಮಾಯಿ ಬಿ ಬಹುತ್ ಭಾರಿ ಹೇ, ಸಂಪಾದನೆ ಕೂಡ ಕಡಿಮೆ ಇಲ್ಲ, ಬಹಳಷ್ಟು ಸಂಪಾದನೆ ಇದೆ. ಬಾಬಾ ಅವರನ್ನ ಮರೆಯೋದ್ರಿಂದ ಏನಾಗ್ಬಿಡುತ್ತೆ? ಸಂಪಾದನೆ ಕಡಿಮೆ ಆಗತ್ತೆ, ನಷ್ಟ ಆಗ್ಬಿಡುತ್ತೆ. ಪಕ್ಕೆ ವ್ಯಾಪಾರಿ ಬನೋ, ಏನಾಗ್ರಿ? ಪಕ್ಕಾ ವ್ಯಾಪಾರಿ ಆಗ್ರಿ. ಬಾಬಾರವ್ರನ್ನ ನೆನಪು ಮಾಡೋದ್ರಿಂದಲೇ ಆತ್ಮ ಪವಿತ್ರವಾಗ್ಬಿಡುತ್ತೆ. ಬೇರೆ ಏಕ್ ಶರೀರ್ ಚೋಡ್ ದೂಸರಾ ಜಾಕರ್ ಲೇಂಗೆ, ಆ ನಂತರ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ತೆಗೆದುಕೊಳ್ತಾರೆ.
तो बाबा कहते मीठे मीठे बच्चों देही अभिमानी बनो ತಂದೇನ್ ಹೇಳ್ತಾರೆ ಮಧುರ ಮಧುರ ಮಕ್ಕಳೇ ಏನಾಗ್ರಿ ಆತ್ಮಾಭಿಮಾನಿ ಆಗ್ರಿ ಈ ಆದತ್ ಪಕ್ಕಿ ಡಾಲ್ನಿ ಹೇ ಈ ಅಭ್ಯಾಸವನ್ನ ನೀವು ಪಕ್ಕಾ ಮಾಡ್ಕೊಳ್ಳಿ अपने को आत्मा समझ बाबा से पढ़ते रहो तो बेड़ा पार हो जाएगा ತಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆನ ನೆನಪು ಮಾಡಿದ್ರೆ ನಿಮ್ಮ ಜೀವನ ರೂಪಿ ದೋಣಿ ಏನಾಗ್ಬಿಡುತ್ತೆ ಪಾರಾಗಿ ಬಿಡುತ್ತೆ ಶಿವಾಲಯಕ್ಕೆ ಹೋಗ್ಬಿಡ್ತೀರಿ चंद्रकांत वेदांत में भी यह कथा है बोट कैसे चलती है बीच में उतरते हैं कोई चीज में दिल लग जाती है ಚಂದ್ರಕಾಂತ ವೇದಾಂತದಲ್ಲಿ ಕಥೆ ಇದಂತೆ ದೋಣಿಯಲ್ಲಿ ಕೂತಿದ್ರಂತೆ ಮಧ್ಯದಲ್ಲೇ ಇಳಿದ್ ಬಿಟ್ರಂತೆ ಯಾಕೆಂದ್ರೆ ಯಾವ್ದೋ ಒಂದು ವಸ್ತು ಅವ್ರಿಗೆ ಆಕರ್ಷಣೆ ಮಾಡ್ಬಿಡ್ತಂತೆ ಅವ್ರು ಇಳಿದಿದ್ರು ಸ್ಟೀಮರ್ ಹೊರಟೋಗ್ಬಿಡ್ತು ಮುಂದೆ ಯಾ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರ ಫಿರ್ ಬಿ ಬನೆಂಗೆ ತುಮ್ ಪಡೆಂಗೆ ಇಂತ ಎಲ್ಲ ಶಾಸ್ತ್ರ ಭಕ್ತಿ ಮಾರ್ಗದ್ದು ಆಗತ್ತೆ ನೀವು ಪ್ರತಿ ಕಲ್ಪನು ಕೇಳ್ತೀರಿ ಅಲ್ವಾ ಹಾಗೆ ಇಲ್ಲಿಯೂ ಬಾಬಾನ ದೋಣಿಯಲ್ಲಿ ಕೂತಿದ್ದೀವಿ ಬಾಬಾ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಬಾಬಾ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ದೋಣಿಯಲ್ಲಿ ಇಳಿದು ಆ ಆಕರ್ಷಣೆ ಈ ಆಕರ್ಷಣೆ ಅಂತ ಇಳಿದ್ರೆ ದೋಣಿ ನಿಮಗಾಗಿ ನಿಲ್ಲಲ್ಲ ಅದು ಮುಂದೆ ಹೋಗ್ಬಿಡ್ತದೆ ಇದು ಕತೆ ಅದಕ್ಕೆ ದೋಣಿಯಲ್ಲಿ ಎಂದು ಏನ್ ಮಾಡ್ಬಾರ್ದು ದೋಣಿಯಿಂದ ಕೆಳಗೆ ಇಳಿಬಾರ್ದು ಬಾಬಾರ್ ದೋಣಿಯಲ್ಲಿ ಯಾವಾಗ್ಲೂ ಇರ್ಬೇಕು फिर जब बाबा आएंगे तो ये सब छोड़ देंगे ಬಾಬಾ ಯಾವಾಗ ಬರ್ತಾರ ಅವಾಗ ಎಲ್ಲವನ್ನ ಬ್ರಹ್ಮ ಬಾಬಾ ಎಲ್ಲಾ ವೇದ ಶಾಸ್ತ್ರ ಎಲ್ಲಾ ಬಿಟ್ಬಿಟ್ರು ಬಾಬಾ ಬರೋದೇ ಎಲ್ಲರನ್ನೂ ವಾಪಸ್ಸು ಕರ್ಕೊಂಡು ಹೋಗೋದಕ್ಕೆ ಭಾರತದ ಉತ್ಥಾನ ಮತ್ತು ಪತನ ಹೇಗಾಗತ್ತೆ ಎಷ್ಟು ಕ್ಲಿಯರ್ ಇದೆ ತಾನೆ या सावरा और गोरा बनते हैं ब्रह्मा सो विष्णु विष्णु सो ब्रह्मा एक तो सिर्फ नहीं बनता है ना ये सारी समझानी है श्री कृष्ण की भी समझानी है गोरा और सावरा ಬಾಬಾ ಇದ್ರೆ ಶ್ರೀಕೃಷ್ಣನ ಶ್ಯಾಮ ಮತ್ತು ಸುಂದರ ಕಥೆಯನ್ನು ನಾವು ಹೇಳ್ಬೇಕು ಸ್ವರ್ ಮೇ ಜಾತೆ ತೋ ನರ್ಕ ಕೋ ಲಾತ್ ಮಾರ್ತೆ ಶ್ರೀಕೃಷ್ಣ ಸ್ವರ್ಗಕ್ಕೆ ಹೋದಾಗ ಚಿತ್ರದಲ್ಲಿ ಏನಿದೆ ಸ್ವರ್ಗದ ಕಡೆ ಮುಖ ನರಕವನ್ನ ಒದಿತಿದ್ದಾನೆ ಕಾಲಿನ ಕೆಳಗೆ ನರಕ ಇದೆ ये चित्र में क्लियर है ना राजा के चित्र भी तुम्हारे बनाए थे ರಾಜ್ಯದ ಚಿತ್ರವನ್ನು ಕೂಡ ಬಾಬಾ ಮಾಡಿಸಿದ್ದಾರೆ अच्छा मीठे मीठे सिखिलते बच्चों प्रति माता पिता बाप दादा का यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी बाप दादा को प्यार और नमस्ते 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 ಧಾರಣೆಗಾಗಿ ಮುಖ್ಯ ಸಾರ ತಂದೆಯ ಸುಗ್ರೀವಾಜ್ಞೆಯನ್ನು ಪಾಲಿಸಲು ನಾನು ಆತ್ಮ ಸೋದರ ಆಗಿದ್ದೇನೆ ಭ್ರುಕುಟಿಯ ಮಧ್ಯದಲ್ಲಿ ನಮ್ಮ ನಿವಾಸ ಸ್ಥಾನ ಇದೆ ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ನಮ್ಮದು ಇದು ಈಶ್ವರಿಯ ಪರಿವಾರವಾಗಿದೆ ಈ ಸ್ಮೃತಿಯಲ್ಲಿ ಇರಬೇಕು ದೇಹಿ ಅಭಿಮಾನಿಯಾಗುವಂತ ಅಭ್ಯಾಸ ಹಾಕಿಕೊಳ್ಳಿ ಆತ್ಮಾಭಿಮಾನಿಯಾಗುವಂತ ಅಭ್ಯಾಸವನ್ನು ಹಾಕಿಕೊಳ್ಳಿ ಎರಡನೇ ಪಾಯಿಂಟ್ ಧರ್ಮರಾಜನ ಶಿಕ್ಷೆಯಿಂದ ಮುಕ್ತರಾಗಲು ಎಲ್ಲ ಲೆಕ್ಕಾಚಾರಗಳನ್ನು ಚುಕ್ತಾ ಮಾಡಿಕೊಳ್ಳಿ ಮಾಯೆಯನ್ನು ವಶ ಮಾಡಿಕೊಳ್ಳುವ
ಯಾವ ಮಂತ್ರ ನಿಮಗೆ ಸಿಕ್ಕಿದೆಯೋ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಮಾಯನ್ನು ವಶದಲ್ಲಿಟ್ಟುಕೊಳ್ಳುವಂತ ಯಾವ ಮಂತ್ರ ನಿಮಗೆ ಸಿಕ್ಕಿದೆ ಅದನ್ನು ನೆನಪಿಟ್ಟುಕೊಂಡು ಸತೋ ಪ್ರಧಾನ ಆಗಬೇಕು. ವರದಾನ: ಬಿಂದು ರೂಪದಲ್ಲಿ ಸ್ಥಿತರಾಗಿ ಅನ್ಯರಿಗೆ ಕೂಡ ನಾಟಕದ ಬಿಂದುವಿನ ಸ್ಮೃತಿ ಕೊಡುವಂತ ವಿಘ್ನ ವಿನಾಶಕ ಆಗಿರಿ. ಬಿಂದು ರೂಪದಲ್ಲಿ ಸ್ಥಿತರಾಗಿ ಅನ್ಯರಿಗೂ ನಾಟಕದ ಬಿಂದುವಿನ ಸ್ಮೃತಿ ಕೊಡುವಂತಹ ವಿಘ್ನ ವಿನಾಶಕ ಆಗಿರಿ. ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾರೆ, ಯಾವ ಮಕ್ಕಳು ಯಾವುದೇ ಮಾತಿನಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕುದಿಲ್ಲ, ಸದಾ ಬಿಂದು ರೂಪದಲ್ಲಿ ಸ್ಥಿತರಾಗಿರ್ತಾರೋ, ಪ್ರತಿಯೊಂದು ಕಾರ್ಯದಲ್ಲೂ ಅನ್ಯರಿಗೆ ನಾಟಕದ ಬಿಂದುವಿನ ಸ್ಮೃತಿಯನ್ನ ಕೊಡುತ್ತಾರೋ ಅವರನ್ನೇ ವಿಘ್ನ ವಿನಾಶಕ ಎಂದು ಹೇಳಲಾಗುತ್ತೆ. ಅವರು ಬೇರೆಯವ್ರನ್ನೂ ಸಮರ್ಥರನ್ನಾಗಿ ಸಫಲತೆಯ ದಾರಿ ಕಡೆ ಸಮೀಪ ತರುತ್ತಾರೆ. ಅವರು ಹದ್ದಿನ ಪ್ರಾಪ್ತಿಯನ್ನ ನೋಡಿ ಖುಷಿ ಆಗುವುದಿಲ್ಲ, ಆದರೆ ಬೇಹದ್ದಿನ ಸಫಲತೆ ಕಡೆಗೆ ಅವರು ಹೋಗ್ತಿರ್ತಾರೆ. ಸದಾ ಅವರು ಏಕರಸ ಏಕಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೆ. ಅವರು ತಮ್ಮ ಸಫಲತೆಯ ಸ್ವಸ್ಥಿತಿಯಿಂದ ಅಸಫಲತೆಯನ್ನೂ ಕೂಡ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ. ಸ್ಲೋಗನ್: ಆಶೀರ್ವಾದ ತೆಗೆದುಕೊಳ್ಳಿ, ಆಶೀರ್ವಾದ ಕೊಡಿ, ಆಗ ಬಹಳ ಬೇಗ ಮಾಯಾಜೀತ ಆಗಿಬಿಡುತ್ತೀರಿ. ಆಶೀರ್ವಾದ ತೆಗೆದುಕೊಳ್ಳಿ, ಆಶೀರ್ವಾದ ಕೊಡಿ, ಆಗ ಬೇಗ ಮಾಯಾಜೀತ ಆಗಿಬಿಡುತ್ತೀರಿ. ಅಚ್ಚ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?